ಹಾಯ್ ಹಲೋ ನಮಸ್ಕಾರ. ನೀವೆಲ್ಲ ನೋಡ್ತಾ ಇದ್ದೀರಾ ಜೀ ಕನ್ನಡ ನ್ಯೂಸ್. ನಾನು ವಿಶ್ವನಾಥ್ ಎನ್ ಹರಿಹರ. ಬೆಂಗಳೂರು ನಗರ ಅಂತಂದ್ರೆ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ನಗರ. IT-BT ಹಬ್ಬ ಆಗಿರಬಹುದು. ಅದೇ ರೀತಿಯಾಗಿ ಜನಸಂಖ್ಯೆ ಹೆಚ್ಚಾದಂತೆ ಕ್ರೈಮ್ ಸಂಖ್ಯೆನೂ ಕೂಡ ಹೆಚ್ಚಾಗುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಯಾವುದೇ ರೀತಿಯಲ್ಲೂ ಕೂಡ ಹದಗೆಡದಂತೆ ನೋಡ್ಕೊಳ್ಬೇಕು ಅಂತಂದ್ರೆ ಪೊಲೀಸರ ಕಾರ್ಯ ಮತ್ತು ಅವರ ಬದ್ಧತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಒಬ್ಬ ಲೀಡರ್ ಕೂಡ ಪೊಲೀಸ್ ಇಲಾಖೆಗೆ ತುಂಬಾ ಮುಖ್ಯವಾಗಿರುತ್ತೆ. ಅದರಲ್ಲಿ ಬೆಂಗಳೂರು ನಗರ ಪೊಲೀಸರಾಗಿ ಕೆಲಸ ಮಾಡುವಂಥದ್ದು ಸಣ್ಣ ಕೆಲಸ ಅಲ್ಲ. ಎಲ್ಲ ಟ್ರಾಫಿಕ್ ಆಗಿರಬಹುದು, ಲ್ಯಾಂಡ್ ಆರ್ಡರ್ ಆಗಿರಬಹುದು, ಬೇರೆ ಬೇರೆ ವಿಧಾನಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅದನ್ನ ಕಂಟ್ರೋಲ್ ಮಾಡಬೇಕು ಮತ್ತು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಹದ್ದಿನ ಕಣ್ಣಿಡಬೇಕು. ಅದೇ ರೀತಿಯಾಗಿ ಕಾನೂನನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ 24 ಗಂಟೆನೂ ಕೂಡ ಕೆಲಸ ಮಾಡಿದ್ರು ಕೂಡ ಆ ಸಮಯ ಸಾಕಾಗೋದಿಲ್ಲ. ಹೀಗಾಗಿ ಇತ್ತೀಚೆಗೆ ನಗರ ಪೊಲೀಸ್ ಆಯುಕ್ತರಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಇದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಜನಮಾನಸದಲ್ಲಿ ಅವರ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯಗಳು ಕೂಡ ಬರ್ತಾ ಇರುವಂಥದ್ದು. ಯಾಕೆ ಇಷ್ಟೊಂದು ಪೀಠಿಕೆ ಹಾಕ್ತಾ ಇದ್ದೀನಿ ಅಂತ ನಿಮಗೂ ಕೂಡ ಕುತೂಹಲ ಇರ್ಬೋದು. ಯಾಕಂತಂದ್ರೆ ನಾನಿವತ್ತು ಸ್ವತಃ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರ ಚೇಂಬರ್ನಲ್ಲೇ ಇದ್ದೀನಿ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. IPS ಆಗೋದು ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗುವಂಥದ್ದು ನಿಜವಾಗ್ಲೂ ಕೂಡ ತಮಾಷೆ ವಿಷಯ ಅಲ್ಲ. ಸಾಕಷ್ಟು ಸವಾಲುಗಳಿರುತ್ತೆ. ಮುಂದೆನೂ ಕೂಡ ಅವರು ಅನೇಕ ಯೋಜನೆಗಳನ್ನ ಬೆಂಗಳೂರು ನಗರಕ್ಕೆ ಹಾಕೊಂಡಿದ್ದಾರೆ. ಎಲ್ಲದರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗ್ತೀನಿ. ನನ್ನ ಜೊತೆ ಇವತ್ತು ಅತಿಥಿಗಳಾಗಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಬೆಂಗಳೂರು ನಗರದ ಜನತೆಗೆ ಮೊದಲೇದಾಗಿ ನಿಮ್ಮ ಬಾಲ್ಯದಿಂದ ಬರ್ತೀನಿ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಸರ್. ನಾವು ಡೈಲಿ ಟಿವಿಲಿ ನೋಡ್ತಾ ಇರ್ತೀವಿ ಅಂತ ಎಲ್ಲ ಅನ್ಕೊಡ್ತಿರ್ತಾರೆ. ಅವರಿಗೆ ಒಂದು ಕುತೂಹಲ ಇರುತ್ತೆ, ಎಲ್ಲಿ ಅವರು ಸೀಮಂತ್ ಕುಮಾರ್ ಸಿಂಗ್ ಸರ್, ಅವ್ರ ಬಾಲ್ಯ ಹೇಗಿತ್ತು, IPS ಆಗೋದು ಅಷ್ಟು ಸುಲಭದ ಮಾತಲ್ಲ, ಎಷ್ಟು ಕಷ್ಟಪಟ್ಟಿರ್ತಾರೆ, ಅದ್ರ ಬಗ್ಗೆ ನೀವೇ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್. ನೀವು ಎಲ್ಲಿಯವರು, ಕುಟುಂಬ ಹೇಗೆ, ಏನು? ಮೂಲತಃ ನಾವು ಬಿಹಾರದವರು. ಜಾರ್ಖಂಡ್ ರಾಂಚಿಯಲ್ಲಿ ನಾವು ಸೆಟ್ಲ್ ಆಗಿದ್ದೀವಿ. ಆದರೆ ಆಲ್ಮೋಸ್ಟ್ 29 ಇಯರ್ಸ್ 29 ವರ್ಷದಿಂದ ನಾವು ಬೆಂಗಳೂರು ಕರ್ನಾಟಕದಲ್ಲಿ ನಾವು ನಮ್ಮದು ಸೇವೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ನಂದು IPS ಆಗಿ ಕರ್ನಾಟಕ ಕ್ಯಾಡರ್ ಇದೆ. 96 ಬ್ಯಾಚ್ ಕರ್ನಾಟಕ ಕ್ಯಾಡರ್. ಆ್ಯಂಡ್ ಆಲ್ಮೋಸ್ಟ್ ನಾನು ಅದೇ ಹೇಳಿದೆ 29 ವರ್ಷ ಆಗಿದೆ ಇಲ್ಲಿ ಕೆಲಸ ಮಾಡಿ. ಬೇರೆ ಬೇರೆ ಜಿಲ್ಲೆಯಲ್ಲಿ ನಾನು SP ಆಗಿ, DIG ಆಗಿ, ಕಮಿಷನರ್ ಆಗಿ, IG ಆಗಿ ಅಥವಾ ADG ಆಗಿ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೀನಿ. ಕಳೆದ 3 ತಿಂಗಳಿಂದ ನಾವು ಇಲ್ಲಿ ಬೆಂಗಳೂರು ಕಮಿಷನರ್ ಆಗಿ, ಪೊಲೀಸ್ ಕಮಿಷನರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಈಗ ನಮ್ಮದು ಇದು ವರ್ಕ್ ಪ್ಲೇಸ್ ಅಂದರೆ ಸ್ಟೇಟ್, ಆಲ್ಮೋಸ್ಟ್ ಈಗ ಕರ್ನಾಟಕ ಸ್ಟೇಟ್ ನಾವು ಆಲ್ಮೋಸ್ಟ್ ನಮ್ಮದು ಏನು ಇದು ಹೇಳ್ತೀವಿ, ಡೇ ಇನ್ ಆ್ಯಂಡ್ ಡೇ ಔಟ್ ನಾವು ಇಲ್ಲೇ ಕೆಲಸ ಮಾಡಿ ನನಗೆ ಈಗ ಅನಿಸ್ತದೆ ಬಿಹಾರ್ಗಿಂತ ಕರ್ನಾಟಕ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇದೆ. ಅದು ಇಲ್ಲಿದು ಕಲ್ಚರ್ ಬಗ್ಗೆ ಅಥವಾ ಜನದ ಬಗ್ಗೆ. ಸೊ ಆ ರೀತಿ ನಾವು ಕೆಲಸ ಮಾಡಿ ಈಗ ಯಾವುದೋ ಹುದ್ದೆಯಲ್ಲಿ ನಮಗೆ ಸರ್ಕಾರ ಕೊಡ್ತಾರೆ, ಸರ್ಕಾರವ್ರು ನಮಗೆ ಕೊಡ್ತಾರೆ, ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ಸರ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದರೆ ಅಪ್ಪ ಅಮ್ಮ ಏನು ಮಾಡ್ತಾಯಿದ್ರು, ನೀವು IPS ಆಗೋ ಕನಸು ಯಾವಾಗ ಬಂತು? ಯಾಕಂದರೆ ತುಂಬ ಕಡಿಮೆ ಜನಕ್ಕೆ ಸರ್ UPSC ಒಲಿಯುವಂಥದ್ದು ಅದೆಲ್ಲ. ಇಲ್ಲ, UPSC ನಿಜವಾದ ನೀವು ಹೇಳೋದು ಕರೆಕ್ಟ್. ಸ್ವಲ್ಪ ಟಫ್ ಎಕ್ಸಾಮ್ ಇದೆ. IPS ಆಗಲಿಕ್ಕೆ ಸ್ವಲ್ಪ ಟಫ್ ಎಕ್ಸಾಮ್ ಇದೆ. ಆದರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಈ ಕ್ಷೇತ್ರದಲ್ಲಿ. ಬಟ್ ಲಕ್ ಕೂಡ ಬೇಕು, ಹಾರ್ಡ್ ವರ್ಕ್ ಕೂಡ ಬೇಕು, ಲಕ್ ಕೂಡ ಬೇಕು. ಸೊ ನಾನು ರಿಯಲಿ ಥ್ಯಾಂಕ್ಫುಲ್ ಇದ್ದೀನಿ ನಮ್ಮ ಪೇರೆಂಟ್ಸ್, ನಮ್ಮ ಗಾರ್ಜಿಯನ್ಸ್ ಮತ್ತು ದೇವರಿಗೆ ನಾವು ಒಂದು ಇದು ಯಾವಾಗಲೂ ಮರೆಯೋದಿಲ್ಲ. ಯಾಕೆಂದರೆ ಲಕ್ ಮಾಡೋದು ದೊಡ್ಡ ಫ್ಯಾಕ್ಟರ್ ಇದೆ ಇದರಲ್ಲಿ. ಸೊ ಹಾರ್ಡ್ ವರ್ಕ್ ನಾನು ಮಾಡಿದ್ದೀನಿ, ನಮ್ಮ ಬೇರೆ ಎಲ್ಲ IPS ಆಫೀಸರ್ಸ್ ಇರಲಿ, IAS ಆಫೀಸರ್ಸ್ ಇರಲಿ, ಎಲ್ಲರೂ ಮಾಡ್ತಾರೆ. ಬಟ್ ಹಾರ್ಡ್ ವರ್ಕ್ ಜೊತೆಗೆ ಲಕ್ ಕೂಡ ಇದರಲ್ಲಿ ತುಂಬ ಇಂಪಾರ್ಟೆಂಟ್. ಅದೃಷ್ಟನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ನನ್ನ ಪ್ರಕಾರ ಇದೆ 100% ಇದೆ 100%. ಸರ್ ಅದೇ IPS ಆಗ್ತೀರಾ, ಅದಾದಮೇಲೆ ಸರ್ ಸ್ವಲ್ಪ ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳೋ ಕುತೂಹಲ ನನಗೆ. ಮನೆಯಲ್ಲಿ ವೈಫು, ಮಕ್ಕಳು, ಯಾವಾಗ ಸರ್ ಮದುವೆ ಆಗಿದ್ದು, ಏನು? ಇಲ್ಲ, ಮದುವೆ ಆಗಿ ಸುಮಾರು ವರ್ಷ ಆಗಿದೆ. ನಮ್ಮ ಹತ್ರ ನಮ್ಮದು ಸ್ಮಾಲ್ ಫ್ಯಾಮಿಲಿ ಇದೆ. ಮಗ ಮತ್ತು ಮಗಳು ಇದ್ದಾರೆ.
ನಮ್ಮ ಡಾಟರ್ದು ಕೂಡ ಮದುವೆ ಆಗಿದೆ. ಡಾಟರ್ ಮದುವೆ ಆದಮೇಲೆ ನಮ್ಮ ಸನ್ ಇನ್ ಲಾ ಕೂಡ ಅವರು ಕೂಡ IPS ಆಫೀಸರ್. ಎಸ್, ಅವರು ಎಲ್ಲಿ ಅವರು work IPS ಮಾಡ್ತಾರೆ ಸರ್? ಅವರು IPS ಆಫೀಸರ್, ಅವರು ಬಿಹಾರ್ ಕ್ಯಾಡರ್ಲಿ. ಬಿಹಾರ್ ಕೇಳರ್. ಓಕೆ. ಸೊ ಇದು ಸ್ಮಾಲ್ ಫ್ಯಾಮಿಲಿ ನಮ್ಮದು ಇದೆ. ಒಂದು ಮಿಸಸ್ ಹೌಸ್ ವೈಫ್ ಇದ್ದಾರೆ, ಅವರು ಮನೇಲಿ ಇರ್ತಾರೆ. ಆದರೆ ಅವ್ರಿಗೆ ತುಂಬ ಆಸಕ್ತಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮತ್ತು ಬೇರೆ ಬೇರೆ ಈ ಥರ ನಮ್ಮ ರಾಜ್ಯದ ಬಗ್ಗೆ ತುಂಬ ಅವ್ರಿಗೆ ಯಾಕೆಂದರೆ ಇಲ್ಲಿ ಅವರು ಕೂಡ ನಮ್ಮ ಜೊತೆಗೆ ಕಳೆದ 30 ವರ್ಷ ಆಲ್ಮೋಸ್ಟ್ ಆಗಿದೆ, ಅವರು ಕೂಡ ಇದ್ದಾರೆ ಇಲ್ಲಿ. ಸೊ ಈ ಫ್ಯಾಮ್ಲಿ ಜೊತೆಗೆ ನಾವು ಎಲ್ಲ ನಮ್ಮ ಇಬ್ಬರು ಮಕ್ಕಳು ಅವ್ರು ಇಲ್ಲೇ ಎಲ್ಲ ಸ್ಕೂಲ್ ಅಭ್ಯಾಸ, ಕಾಲೇಜು ಎಲ್ಲ ಇಲ್ಲೇ ಓದಿದ್ರು. ಅವರು ಇಲ್ಲೇ ಸೆಟಲ್ ಆಗ್ತೀವಿ ನಾವು. ಸೊ ಇದು ಫ್ಯಾಮ್ಲಿ ಜೊತೆ ನಮ್ಮದು ಫ್ಯಾಮ್ಲಿ ಸಪೋರ್ಟ್ ತುಂಬ ಸಿಕ್ಕಿದೆ ನಮಗೆ ಈ ಸರ್ವಿಸಲ್ಲಿ. ದಟ್ ಈಸ್ ದ ಪಾಯಿಂಟ್. ಅದು ತುಂಬ ಯಾಕೆಂದರೆ ತುಂಬ ಒಂಥರ 24/7 ಇನ್ವಾಲ್ವ್ಮೆಂಟ್ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಫ್ಯಾಮ್ಲಿ ಸಪೋರ್ಟ್ ಅವರು ನಮ್ಮ ಮಕ್ಕಳವ್ರ ಕಡೆಯಿಂದ, ನಮ್ಮ ಮಿಸಸ್ ಕಡೆಯಿಂದ ಅವರು ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಅದಕ್ಕೋಸ್ಕರ ನನಗೆ ಫುಲ್ ಟೈಮ್ ನಾವು ನಮ್ಮ ಕೆಲಸಕ್ಕೆ ನಾವು ಡಿವೋಟ್ ಮಾಡ್ತೀವಿ. ಸರ್, ಇನ್ನೊಂದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಸರ್? CP ಸಾಹೇಬ್ ನಮ್ಮದು ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಎಲ್ಲಿಯವರು ಸರ್? ಮೇಡಮ್ ಸೇಮ್ ನಮ್ಮದು ಬಿಹಾರ್ದು. ಬಿಹಾರ್. ಸೇಮ್. ಓಕೆ ಸರ್. ಕೆಲವೊಬ್ಬರಿಗೆ ಯೂತ್ಸ್ಗೆ ಬೆಂಗಳೂರು CP ಸಾಹೇಬ್ರು ಪ್ರಿಪ್ರೇಷನ್ ವೈಸ್ ಚಿಕ್ಕದಾಗಿ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀರಾ? UPSC IPS ಆಗಬೇಕು, ಡೆಡಿಕೇಶನ್ ಯಾವ ರೀತಿ ಇರಬೇಕು? ಇದು ಚಿಕ್ಕದಾಗಿದ್ದು ಹೇಳಲಿಕ್ಕೆ ಆಗಲ್ಲ. ಬಟ್ ನಂದು ಒಂದು ಮಾತಾಡ ಯಾರ್ಯಾರು ಪ್ರಿಪೇರ್ ಮಾಡ್ತಾಯಿದ್ರು ಅವರು ನಿಮ್ಮ ಕಾನ್ಸೆಪ್ಟ್ಸ್ ಕ್ಲಿಯರ್ ಇದ್ದರೆ, ಇದರಲ್ಲಿ ನಾವು ಯಾವುದು ಸಬ್ಜೆಕ್ಟ್ ಇರಲಿ ಅಥವಾ ಯಾವುದು ವಿಷಯ ಬಗ್ಗೆ ಡೀಪಾಗಿ ಅಷ್ಟು ಡೀಪ್ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ. ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡಬೇಕು ಮತ್ತು ಒಂದು ಡೆಡಿಕೇಷನಲ್ಲಿ ಕೆಲಸ ಮಾಡಬೇಕು. ಡೆಡಿಕೇಟೆಡ್ ಆಗಿ ಸ್ಟಡಿ ಮಾಡಿದರೆ ಡೈಲಿ ಹಾರ್ಡ್ ವರ್ಕ್ ಮಾಡಿ 15 ತಾಸು ಓದಬೇಕು ಅಂತ ಇಲ್ಲ. ಬಟ್ ಎಷ್ಟು ನೀವು ಓದ್ತಾ ಇದ್ದೀರಾ ಅದು ನಿಮ್ಮ ಮನಸ್ಪೂರ್ವವಾಗಿ ನೀವು ವಾಲಂಟ್ರಿಯಾಗಿ ಮಾಡಬೇಕು. ಮತ್ತು ಡೈಲಿ ಒಂದು ರುಟೀನ್ ಫಾಲೋ ಮಾಡಿ. ಅದು ಸ್ಟಡೀಸ್ ಬಗ್ಗೆ ಇರಲಿ, ನಿಮ್ಮ ಹೆಲ್ತ್ ಬಗ್ಗೆ ಇರಲಿ, ಅಥವಾ ನಿಮ್ಮ ರೆಸ್ಟ್ ಕೂಡ ತುಂಬ ಅವಶ್ಯಕತೆ. ಸೊ ಪ್ರತಿಯೊಂದು ಒನ್ ಪ್ಯಾಟರ್ನ್ ಫಾಲೋ ಮಾಡಬೇಕು. ಇವತ್ತು ಒಂಥರ, ನೆಕ್ಸ್ಟ್ 10 ದಿವಸ ನಂತರ ಒಂಥರ. ಸೊ ಅದು UPSCಲಿ ಆಗಲ್ಲ. ಸೊ ಡೆಡಿಕೇಟೆಡ್ ಸ್ಟಡಿ ತುಂಬ ಇಂಪಾರ್ಟೆಂಟ್ ಇದೆ. ಮತ್ತು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ನೆಟ್ಟಲ್ಲಿ ಇದರ ನಮ್ಮ, ಯಾಕೆಂದರೆ ನಾವು ಯಾವಾಗ ಪ್ರಿಪೇರ್ ಆಗ್ತಿದ್ದೋ ಆ ಟೈಮಲ್ಲಿ ಇದು ಇಂಟರ್ನೆಟ್ದು ಅಷ್ಟು ಏನೂ ಇರಲಿಲ್ಲ, ತುಂಬ ಕಡಿಮೆ ಇತ್ತು. ಈಗ ಇಂಟರ್ನೆಟ್ಟಲ್ಲಿ ಸಾಕಷ್ಟು ಯಾವುದೋ ವಿಷಯ ಬಗ್ಗೆ ಇನ್ಫಾರ್ಮೇಷನ್ ಇರ್ತದೆ. ಸೊ ಒಂದು ಮಿಸ್ಟೇಕ್ ಯಂಗ್ಸ್ಟರ್ಸ್ ಏನು ಮಾಡ್ತಾರೋ ಅವ್ರಿಗೆ ನಾಲೆಜ್ದು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ತುಂಬ ಜಾಸ್ತಿ ಇದೆ. ಸೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವುದು ಓದಬೇಕು, ಯಾವುದು ಬಿಡಬೇಕು. ಸೊ ಯಾವುದು ನೀವು ಓದ್ತೀರಾ ಅದು ಒಂದು ಫಾಲೋ ಮಾಡಿ. ಬೇರೆ ಅವ್ರು ಹೇಳಿದ ತಕ್ಷಣ ಜಂಪ್ ಮಾಡಿಬಿಟ್ಟು ಇಲ್ಲಿ ಅರ್ಧ ಅಲ್ಲಿ ಅರ್ಧ ಮಾಡಿದರೆ ಆಗಲ್ಲ. ಸೊ ಒಂದೇ ಪ್ಯಾಟರ್ನ್ ಫಾಲೋ ಮಾಡಿ, ಒಂದು ಕೋರ್ಸ್ ಫಾಲೋ ಮಾಡಿ, ಒಂದು ಟ್ಯೂಟರ್ ಅಥವಾ ಒಂದು ಯಾರು ನಿಮ್ಮ ಮೆಂಟರ್ ಇದ್ದಾರೆ ಅಂದರೆ ನಾವು ಹೇಳ್ತೀವಿ ನಿಮಗೆ ಗೈಡ್ ಮಾಡೋರು, ಅವ್ರಿಗೆ ಫಾಲೋ ಮಾಡಿ. 100 ಜನ ಗೈಡ್ ಇಟ್ಕೊಂಡು 100 ಜನ ಸೋರ್ಸ್ ಆಫ್ ಮಟೀರಿಯಲ್ ಬಂದರೆ ನಿಮಗೆ ಕನ್ಫ್ಯೂಷನ್ ಆಗಿಬಿಡ್ತು. ಸೊ ಟೈಮ್ ಲಿಮಿಟೆಡ್ ಇದೆ. ಆ ಟೈಮಲ್ಲಿ ನೀವು ಓದಬೇಕು. ಸೊ ಇಟ್ ಈಸ್ ನಾವು UPSCಲಿ ಹೇಳ್ತೀವಿ, ಯು ಹ್ಯಾವ್ ಟು ಸ್ಟಡಿ ಸ್ಮಾರ್ಟ್, ನಾಟ್ ಸ್ಟಡಿ ಹಾರ್ಡ್. ಸೊ ಸ್ಮಾರ್ಟ್ ಆಗಿ ಸ್ಟಡಿ ಮಾಡಬೇಕು. ಆ್ಯಂಡ್ ಖಂಡಿತ ನಿಮ್ಮ ಏಮ್ ಇದ್ದರೆ ಹಾಗೆ ಆಗ್ತದೆ. ಜೊತೆಗೆ ಅದೃಷ್ಟನೂ ಇರಬೇಕು. ಅದು ಇದೆ. ಎಸ್ ಸರ್. ಸರ್, IPS ಪಾಸ್ ಆಗ್ತೀರಾ, 96 ಕರ್ನಾಟಕ ಕೇಡರ್. ಎಲ್ಲಿ ಸರ್ ಫಸ್ಟು ನೀವು ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಲ್ಲಿ? ಕರ್ನಾಟಕ ಕೇಡರ್ ಆದಮೇಲೆ ನಮ್ಮದು ಟ್ರೈನಿಂಗ್ ಇರ್ತದೆ, ಟ್ರೈನಿಂಗ್ ಪೀರಿಯಡ್ ಹೈದರಾಬಾದಲ್ಲಿ. ಅಲ್ಲ, ಅದು ಬೇಸಿಕ್ ಟ್ರೈನಿಂಗ್ ಫಸ್ಟ್ ನಮ್ಮ ಮಸೂರಿಯಲ್ಲಿ ಇರ್ತದೆ. ಓಕೆ. ಮಸೂರಿಯಲ್ಲಿ IAS IPS ಮತ್ತು ಬೇರೆ ಕೆಲವು ಸರ್ವಿಸಸ್ ಎಲ್ಲ ಸೇರಿ ನಮ್ಮದು ಒಂದು ಫೌಂಡೇಶನ್ ಕೋರ್ಸ್ ಅಂತ ಹೇಳ್ತೀವಿ. ಓಕೆ ಸರ್. ಅಲ್ಲಿ 4 ತಿಂಗಳು ಟ್ರೈನಿಂಗ್ ನಮ್ಮದು ಒಟ್ಟಿಗೆ ಇರ್ತದೆ, ಎಲ್ಲ ಸರ್ವಿಸಸ್ದು, ಗ್ರೂಪ್ A ಸರ್ವಿಸಸ್ದು. ನಂತರ ಪೊಲೀಸ್ ಅವರು ಹೈದರಾಬಾದ್ಗೆ ನಾವು ಹೋಗ್ತೀವಿ. ಅಲ್ಲಿ 1 ವರ್ಷ ಅಂದಾಜು ಟ್ರೈನಿಂಗ್ ಮುಗಿಸ್ಕೊಂಡು ನಾವು ಡಿಸ್ಟ್ರಿಕ್ಟ್ ಟ್ರೈನಿಂಗ್ಗೆ ಸ್ಟೇಟ್ಗೆ ಬರ್ತೀವಿ. ಸೊ ನಮ್ಮ ಡಿಸ್ಟ್ರಿಕ್ಟಲ್ಲಿ ಬೆಳಗಾವಿ ಜಿಲ್ಲೆ ಇತ್ತು. SSP ಆಗಿ? ಇಲ್ಲ, ಅದು ಟ್ರೈನಿಂಗ್ ಅದು ಪ್ರೊಬೇಷನರಿ. ಸೊ IPS ಪ್ರೊಬೇಷನರ್ ಅಂತ ನಮ್ಮದು ಡೆಸಿಗ್ನೇಷನ್ ಇರ್ತದೆ. ಆ ಟೈಮ್ ನಾವು ಬೆಳಗಾವಿಯಲ್ಲಿ ನಮಗೆ ಅಲಾಟ್ಮೆಂಟ್ ಆಗಿತ್ತು. ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಟ್ರೈನಿಂಗ್ ಪಡ್ಕೊಂಡಿದ್ದೀನಿ. ನಂತರ ನಮ್ಮದು ಫಸ್ಟ್ ಪೋಸ್ಟಿಂಗ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಪೊಲೀಸ್ ಇರ್ತದೆ. ಸೊ ಅದು ASP ಆಗಿ
ಭಟ್ಕಲ್ SSP ಅಂದ್ಬಿಟ್ಟೆ, ASP ಆಗಿ ಭಟ್ಕಲ್ ಸಬ್ ಡಿವಿಷನ್ ಅಂತ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದು ತುಂಬ ಒಂದು ಸೆನ್ಸಿಟಿವ್ ಸಬ್ ಡಿವಿಷನ್ ಇದೆ. ಅಲ್ಲಿ ನಾನು ASP ಆಗಿ ಸುಮಾರು 1.5 ವರ್ಷ ಕೆಲಸ ಮಾಡಿದ್ದೀನಿ. 1 ವರ್ಷದಿಂದ 2 ವರ್ಷ ಕೆಲಸ ಮಾಡಿದೆ. ನಂತರ ಪ್ರಮೋಷನ್ ಆಗಿ ಹಲವಾರು ಜಿಲ್ಲೆಯಲ್ಲಿ SP ಆಗಿ, ಅದರಲ್ಲಿ ಕೊಡಗು, ಮಂಗಳೂರು, ಬಿಜಾಪುರ, ಮಂಡ್ಯ, ಕೋಲಾರ, ಬೆಳ್ಳಾರಿ ಇಂಥ ಕಡೆ ನಾನು SP ಆಗಿ ಕೆಲಸ ಮಾಡಿದ್ದೀನಿ. ನಂತರ ಪೊಲೀಸ್ ಕಮಿಷನರ್ ಆಗಿ ನಾನು ಮಂಗಳೂರು ಸಿಟಿದು ಫಸ್ಟ್ ಪೊಲೀಸ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಪೊಲೀಸ್ ಕಮಿಷನರ್ ಸಿಸ್ಟಮ್ಸ್ ಮುಂಚೆ ಇರಲಿಲ್ಲ. ಸೊ ನಾನು ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SP ಆಗಿದೆ, ಮತ್ತು ನಾನು ಫಸ್ಟ್ ಪೊಲೀಸ್ ಕಮಿಷನರ್ 10 ವರ್ಷ ನಂತರ ಆಗಿದೆ. ಆಮೇಲೆ ನಾನು IG ಸೆಂಟ್ರಲ್ ರೇಂಜ್ ಬೆಂಗಳೂರಲ್ಲಿ, IG ಅಡ್ಮಿನಿಸ್ಟ್ರೇಷನ್, ಮತ್ತು IG ಆ್ಯಂಟಿ ನಕ್ಸಲ್ ಫೋರ್ಸ್, ಮತ್ತು ಮಧ್ಯದಲ್ಲಿ DIG ಆಗಿ BSF ಅಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಆಮೇಲೆ MD ಪೊಲೀಸ್ ಹೌಸಿಂಗ್. ಸೊ ಹಲವಾರು ಕಡೆ ಮಾಡಿ, ಮತ್ತು ಪ್ರಮೋಷನಲ್ಲಿ ಆ್ಯಂಟಿ ಕರಪ್ಷನ್ ಬ್ಯೂರೋದು ನಾನು ಹೆಡ್ ಆಗಿ ಕೆಲಸ ಮಾಡಿದ್ದೀನಿ. ADG KSRP ಆಗಿ ಮಾಡಿದ್ದೀನಿ, ADG BMTF ಮಾಡಿದ್ದೀನಿ. ಈಗ ನಾನು ADG ರ್ಯಾಂಕಲ್ಲಿ ಪೊಲೀಸ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೀನಿ. ಎಸ್ ಸರ್. ತುಂಬ ಈಗ ಹೇಗಂದರೆ ಸರ್, ತುಂಬ ಜನ ನೋಡ್ತಾ ಇರ್ತಾರೆ ನಮ್ಮ ಕಾರ್ಯಕ್ರಮನ. ಪೊಲೀಸ್ ಅಂತಂದರೆ ಅಪ್ಪ ಪೊಲೀಸ್ ಸ್ಟೇಷನ್ಗೆ ಯಾಕಪ್ಪ ಹೋಗಬೇಕು, ಪೊಲೀಸರು ಅಂದರೆ ಒಂದು ಭಯ ಭಯ ಅನ್ನೋದಕ್ಕಿಂತ ಯಾಕೆ ಬೇಕಪ್ಪ ಒಂದು 3 ಗಾದೆ ಸರ್: ಕೋರ್ಟು, ಆಮೇಲೆ ಹಾಸ್ಪಿಟಲ್, ಪೊಲೀಸ್ ಸ್ಟೇಷನ್. ಈ 3ಕ್ಕೆ ಮಾತ್ರ ಹೋಗಬಾರ್ದು ಅನ್ನೋ ಒಂದು ಮನೋಭಾವ ಬಂದ್ಬಿಟ್ಟಿದೆ. ಬಟ್ ಸೀಮಂತ್ ಕುಮಾರ್ ಸರ್ ಬಂದ ಮೇಲೆ ಎಲ್ಲ ಪೊಲೀಸ್ ಠಾಣೆಗೂ ಒಂದು ಸೂಚನೆ ಕೊಡ್ತಾರೆ, ಜನಸ್ನೇಹಿ ಕೆಲಸ ಮಾಡಬೇಕು, ಯಾರೇ ಬಂದರೂ ತಕ್ಷಣಕ್ಕೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋ ಒಂದು ಸೂಚನೆ. ಸರ್, ಅದು ಯಾವ ರೀತಿ ಪಾಲನೆ ಆಗ್ತಾ ಇದೆ ಅನಿಸುತ್ತೆ ನಿಮಗೀಗ? ಈಗ ನಾನು ಬಂದ ಮೇಲೆ ಅಷ್ಟೇ ಮಾಡಿಲ್ಲ, ನಮ್ಮ ಮೇಲ ಅಧಿಕಾರಿಯವರು ಮತ್ತು ಸರ್ಕಾರ ವತಿಯಿಂದ ಕೂಡ ಗೃಹ ಇಲಾಖೆ, ನಮ್ಮ ಗೃಹ ಸಚಿವರು, ಬಟ್ ಒಬ್ಬ ಲೀಡರ್ ಅನ್ನೋದು ಬೇಕಲ್ಲ ಸರ್. ನಮ್ಮ ಸಿಟಿಯಲ್ಲಿ ನಾನು ಕೂಡ ಯಾವಾಗಲೂ ಬೇರೆ ಎಲ್ಲ ಕಡೆ ನಾನು ಮಾಡಿದ್ದೀನಿ. ಇಲ್ಲಿ ಕೂಡ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಜನಸ್ನೇಹಿ ಪೊಲೀಸ್ ಮಾಡಿಕೊಳ್ಳಿಕ್ಕೆ. ದೊಡ್ಡ ಸಿಟಿ ಇದೆ, ಹಲವಾರು ಪೊಲೀಸ್ ಸ್ಟೇಷನ್ಸ್ ಇದೆ ಇಲ್ಲಿ. ಸೊ ನ್ಯಾಚುರಲ್ ಆಗಿ 20,000ಕ್ಕಿಂತ ಜಾಸ್ತಿ ನಮ್ಮದು ಸ್ಟ್ರೆಂತ್ ಇದೆ. ಸೊ ಎಲ್ಲ ಆಫೀಸರ್ಸ್ ಮತ್ತು ಮೆನ್ ಒಂದೇ ಥರ ಇರಲ್ಲ. ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಅವ್ರಿಗೆ ನಾವು ಕೆಟ್ಟವ್ರು ಅಂತ ಹೇಳ್ತಾಯಿಲ್ಲ, ಆದರೆ ಅವ್ರಿಗೆ ಕರೆಕ್ಟಾಗಿ ನಾವು ಗೈಡ್ ಮಾಡಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಬಂದಂತಲೇ ನಮ್ಮ ಅಧಿಕಾರಿಯವ್ರ ಥ್ರೂ ಮತ್ತು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಯಾರು ಬಂದರೆ ಪೊಲೀಸ್ ಸ್ಟೇಷನ್ಗೆ ಫಸ್ಟ್ ನೀವು ಕ್ರಮ ತೊಗೊಳ್ಳಿ. ಯಾಕೆ ಬಂದಿದ್ದಾರೆ ಅವರು, ಏನೋ ಸ್ಟೇಷನ್ಗೆ ಬಂದವರು ಅವ್ರಿಗೆ ಏನೋ ನೋವಾಗಿದೆ ಅದಕ್ಕೆ ಬರ್ತಾರೆ ಅವ್ರು ಸ್ಟೇಷನ್ಗೆ, ಏನೋ ಸಮಸ್ಯೆ ಆಗಿದೆ, ಅವ್ರು ಖುಷಿಪಟ್ಟು ಸ್ಟೇಷನ್ಗೆ ಬರಲ್ಲ. ಸೊ ನ್ಯಾಚುರಲ್ ಆಗಿ ನಾವು ಅವ್ರದ್ದು ಏನಾದರೂ ಅವ್ರಿಗೆ ಸೊಲ್ಯೂಷನ್ ಮಾಡಿ ಕೊಡಬೇಕು. ಕೆಲವು ಟೈಮ್ ನಮ್ಮ ಹತ್ರ ಸೊಲ್ಯೂಷನ್ ಇರೋಲ್ಲ, ಆದರೆ ಅವ್ರಿಗೆ ನಾವು ಇಮಿಡಿಯೇಟ್ಲಿ ಇಲ್ಲ ನಮಗೆ ಸಂಬಂಧ ಬರೋಲ್ಲ, ನೀವು ಇಲ್ಲಿ ಬರಬೇಡಿ, ಇಲ್ಲಿಂದ ನೀವು ಬೇರೆ ಕಡೆ ಹೋಗಿ ಅಂತ ಹೇಳಿದರೆ ಅವ್ರಿಗೆ ಕೂಡ ಒಂಥರ ಬೇಜಾರಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲಿವರೆಗೆ ಪ್ರಯತ್ನ ಸಕ್ಸಸ್ ಆಗ್ತಾರೆ ನೋಡೋಣ. ಎಸ್ ಸರ್. ಅದೇ ರೀತಿಯಾಗಿ ಸೀಮಂತ್ ಕುಮಾರ್ ಸರ್ ಅವತ್ತು ರಾತ್ರಿನೇ ಚಾರ್ಜ್ ತೊಗೊಳ್ತಾರೆ. ಒಂದು ಸ್ಟ್ಯಾಂಪೇಡ್ ಆಗುತ್ತೆ, ಯಾವುದೋ ಒಂದು ಡೆವಲಪ್ಮೆಂಟ್ಸ್ ಆದಂತಹ ಸಂದರ್ಭದಲ್ಲಿ. ಸರ್, ಆ ಸಿಚುವೇಷನಲ್ಲಿ ತಕ್ಷಣಕ್ಕೆ ಕೆಲವೊಂದು ನಾವು ನಿಮ್ಮನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡಿದ್ವಿ. ಅವಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ವಿ. ಆ ಸ್ಟ್ರೆಸ್ಸು, ಆ ಟೆನ್ಷನಲ್ಲೂ ಕೂಡ ನಾವು ಮಾತಾಡ್ಸೋದು ಕೂಡ ತುಂಬ ನೀಟಾಗಿ ಆ ಸಿಚುವೇಶನ್ ಹ್ಯಾಂಡಲ್ ಮಾಡುವಂಥ ಪರಿಸ್ಥಿತಿ ಇತ್ತು ಸರ್. ಸರ್, ಆ ಕ್ಷಣದಲ್ಲಿ ನಿಮಗೆ ಸರ್ಕಾರದಿಂದ ಸೂಚನೆ ಬರುತ್ತೆ, ನೀವು ಚಾರ್ಜ್ ತೊಗೊಳ್ಳಿ ಇಮಿಡಿಯೇಟ್ ಅಂತ. ಹೇಗೆ ಅನಿಸ್ತು ಸರ್, ಆ ಸಮಯ ಹೇಗಿತ್ತು? ಅದು ನನಗೆ ಕೂಡ ಒಂಥರ ಆಶ್ಚರ್ಯ ಇತ್ತು, ಯಾಕೆಂದರೆ ನನಗೆ ಐಡಿಯಾ ಇರಲಿಲ್ಲ. ಆದರೆ ಆ ಪರಿಸ್ಥಿತಿ ಸ್ವಲ್ಪ ತುಂಬ ನಿಮಗೆ ಗೊತ್ತಿದೆ, ಬೇರೆ ಬೇರೆ ಸಂದರ್ಭ ಅದು ಆಗಿತ್ತು ಅಲ್ಲಿ. ಬಟ್ ನಮ್ಮ ಪೊಲೀಸ್ ಜೀವನದಲ್ಲಿ, ನಮ್ಮ ಪೊಲೀಸ್ ಕರಿಯರಲ್ಲಿ ಇಂಥ ಸಂದರ್ಭ ಬಂದಾಗ ನಾವು ಏನು ಸರ್ಕಾರ ಆದೇಶ ಕೊಡ್ತಾರೋ ನಾವು ಪಾಲನೆ ಮಾಡ್ತೀವಿ. ಅದು ಪೋಸ್ಟಿಂಗ್ ಬಗ್ಗೆ ಇರಲಿ, ಟ್ರಾನ್ಸ್ಫರ್ ಬಗ್ಗೆ ಇರಲಿ, ಅಥವಾ ಬೇರೆ ಏನಾದರೂ ಯಾವುದು ಕೆಲಸ ನಮ್ಮ ಪ್ರೊಫೆಷ್ನಲ್ ಕೆರಿಯರಲ್ಲಿ ಏನು ಕೆಲಸ ನಮಗೆ ಜವಾಬ್ದಾರಿ ಬರ್ತದೆ ನಾವು ತೊಗೊಳ್ತೀವಿ. ಅದೂ ಒಂದು ಚಾಲೆಂಜ್ ಆಗಿ ನಾವು ತೊಗೊಂಡಿದ್ದೆ. ಆ ದಿವಸ ನಾನು ಚಾರ್ಜ್ ತೊಗೊಂಡ ಮೇಲೆ, ಚಾರ್ಜ್ ತೊಗೊಳ್ಳುವಾಗ ನಮಗೆ ಮಿಕ್ಸ್ಡ್ ಫೀಲಿಂಗ್ ಇತ್ತು. ಒಂದು, ಇಂಥ ಸಮಸ್ಯೆ ಆಗಿದೆ ಈಗ. ಎರಡನೇದು, ಇಂಥ ದೊಡ್ಡ ಸಿಟಿಯಲ್ಲಿ ನಾನು ಪೊಲೀಸ್ ಕಮಿಷನರ್ ಆಗಿ ಚಾರ್ಜ್ ತೊಗೊಳ್ತಾ ಇದ್ದೀನಿ. ಸೊ ನ್ಯಾಚುರಲ್ ಆಗಿ ನಮ್ಮದು ಏನು ಎಕ್ಸ್ಪೀರಿಯೆನ್ಸ್ ಇತ್ತು ಇಲ್ಲಿವರೆಗೆ ಬೇರೆ ಬೇರೆ ಹೋದೆಯಲ್ಲಿ ನಾನು ಕೆಲಸ ಮಾಡುವಾಗ, ಅದು ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನು ಒಂದು ಸ್ವಲ್ಪ ಯೋಚನೆ ಮಾಡಿ ಯಾವ ರೀತಿ ಮಾಡಬೇಕು ಅಂತ ಕೆಲಸ
ತಕ್ಷಣ ಏನು ಕೆಲಸ ಮಾಡಬೇಕು, ಲಾಂಗ್ ಟರ್ಮಲ್ಲಿ ಏನು ಮಾಡಬೇಕು, ಶಾರ್ಟ್ ಟರ್ಮಲ್ಲಿ ಏನು ಮಾಡಬೇಕು, ಆ ಕ್ಷಣಕ್ಕೆ ಏನು ಮಾಡಬೇಕು, ಅದೆಲ್ಲ ನಾವು ಪ್ರಯಾರಿಟೈಸ್ ಮಾಡಿ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಸ್ ಸರ್. ಸರ್, ಅದೇ ರೀತಿಯಾಗಿ ಬೆಂಗಳೂರಲ್ಲಿ ಸಮಸ್ಯೆ ಕಾಡ್ತಾ ಇರುವಂಥದ್ದು ಕೆಲವೊಂದು ಲ್ಯಾಂಡ್ ಆರ್ಡರ್ ಆಗಿರಬಹುದು, ಕೆಲವೊಂದು ವಿಷಯದಲ್ಲಿ ಅಂದರೆ ಡ್ರಗ್ ಮುಕ್ತ ಮಾಡಬೇಕು ಅಂತ ಸರ್ಕಾರ ಕೂಡ ಹೇಳುತ್ತೆ, ಸೂಚನೆ ಕೊಡುತ್ತೆ. ಪೊಲೀಸರು ಆಗಿರ್ಬೋದು, CCB ಆಗಿರ್ಬೋದು, ಲ್ಯಾಂಡ್ ಆರ್ಡರ್ ಆಗಿರ್ಬೋದು, ಯಾವಾಗಲೂ ಕೂಡ ಈ ವಿದೇಶಿ ಡ್ರಗ್ ಪೆಡ್ಲರ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ, ಸ್ಥಳೀಯರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಗಾಂಜಾ, MDMA, ಬೇರೆ ಬೇರೆ ಥರದ ಡ್ರಗ್ಗಳನ್ನು ಕೂಡ ಸೀಸ್ ಮಾಡ್ತಾರೆ. ಬಟ್ ಸರ್, ಕೆಲವೊಂದು ಸಂದರ್ಭದಲ್ಲಿ ಡ್ರಗ್ನ ಕಂಪ್ಲೀಟಾಗಿ ಮುಕ್ತ ಮಾಡೋಕ್ಕಾಗ್ತಾ ಇಲ್ಲ. ಮುಂದೆ ಸೀಮಂತ್ ಕುಮಾರ್ ಸಿಂಗ್ ಅವರ ನಡೆ, ಅವರು CP ಆಗಿರೋವರೆಗೂ ಕೂಡ ಈ ಡ್ರಗ್ ವಿರುದ್ಧದ ಹೋರಾಟ ಯಾವ ರೀತಿ ಮುಂದುವರಿಯುತ್ತೆ? ಡ್ರಗ್ ಬಗ್ಗೆ ನಮ್ಮದು ಹೋರಾಟ ಕಂಟಿನ್ಯೂಸ್ ಇದೆ, ನಾವು ಮಾಡ್ಕೊಂಡೇ ಬಂದಿದ್ದೀವಿ. ಮತ್ತು ನೋಡಿರ್ಬೋದು, ನೀವು ಎಲ್ಲರೂ ನೋಡಿರ್ಬೋದು, ಪ್ರತಿ ವಾರ ನಾವು ನಮ್ಮ ಪ್ರೆಸ್ ಮೀಟಲ್ಲಿ ಯಾವಾಗ ಇದ್ದಾಗ ನಾವು ಕಡ್ಡಾಯವಾಗಿ ಡ್ರಗ್ಸ್ಗೆ ಸೀಸರ್, ಅರೆಸ್ಟ್, ರಿಕವರಿ ಎಲ್ಲ ಮಾಡ್ತಾಯಿದ್ದೀವಿ. ಆದರೆ ಇದು ಭಾಳ ಒಂಥರ ಸಮಾಜದಲ್ಲಿ ಭಾಳ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಬರೀ ಪೊಲೀಸ್ ಅವರು ಮಾಡಿದರೆ ಆಗಲ್ಲ, ಇದು ಸಮಾಜದಿಂದ ನಮಗೆ ತುಂಬ ಸಪೋರ್ಟ್ ಬೇಕು. ಬೇರೆ ಬೇರೆ ಇಲಾಖೆಯವರು ಕೂಡ ನಾವು ಸೇರಿಕೊಂಡು ಮೀಟಿಂಗ್ ಮಾಡ್ತಾಯಿದ್ದೀವಿ, ಯಾವ ರೀತಿ ಇದು ಕಂಟ್ರೋಲ್ ಮಾಡಬೇಕು ಎಲ್ಲ ಹಂತದಲ್ಲಿ. ಅದು ಸ್ಕೂಲಲ್ಲಿ, ಕಾಲೇಜಲ್ಲಿ, ಬೇರೆ ಬೇರೆ ಕ್ಲಬ್ಸಲ್ಲಿ ಎಲ್ಲಿ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು, ಇದು ಒಂದು ಚಾಲೆಂಜ್ ಇದೆ. ಬಟ್ ಯಾವುದು ಚಾಲೆಂಜ್ಗೋಸ್ಕರ ನಾವು ರೆಡಿ ಇರ್ತೀವಿ. ಸೊ ಇದರಲ್ಲಿ ಕೂಡ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಬರ್ತಾಯಿದೆ. ಒಂದೊಂದು ದೊಡ್ಡ ರೇಡ್ ನಾವು ಮಾಡ್ತಾಯಿದ್ದೀವಿ, ದೊಡ್ಡ ಇನ್ಫಾರ್ಮೇಷನ್ ಬರ್ತಾಯಿದೆ. ಮತ್ತು ತುಂಬ ಸಕ್ಸಸ್ ಕೂಡ ಆಗಿದೆ ನಮ್ಮ ಪೊಲೀಸ್ಗೆ. ಯಾಕೆಂದರೆ ನಾನು ಏನು ಹೇಳಿದೆ ನೋಡಿ, ಬರೀ ಕ್ರೈಮ್ ಅವ್ರ ಬಳಿ ಇದು ಮಾಡಬಾರ್ದು, ಪ್ರತಿಯೊಂದು ಸ್ಟೇಷನ್ ಮಟ್ಟದಲ್ಲಿ. ಯಾಕೆಂದರೆ ಒಂದೊಂದು ಸ್ಟೇಷನ್ ಮಟ್ಟದಲ್ಲಿ ಎಲ್ಲಿ ಸೋರ್ಸ್ ಇದೆ, ಮೇಜರ್ ಸೋರ್ಸ್ ಎಲ್ಲಿದೆ, ಕನ್ಸ್ಯೂಮರ್ಸ್ ಯಾರು, ಇಲ್ಲಿ ಸಪ್ಲೈ ಮಾಡೋರು ಯಾರು, ಎಲ್ಲಿಂದ ತರ್ತಾರೆ, ಅವ್ರದ್ದು ಫೈನಾನ್ಸ್ ಎಲ್ಲಿ. ಸೊ ಆ ನಿಟ್ಟಿನಲ್ಲಿ ನಾವು ತುಂಬ ವಿಶೇಷ ಒಂದು ಭಾಳ ವಿಸ್ತೃತವಾಗಿ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಆ ಪ್ಲ್ಯಾನಲ್ಲಿ ನಮ್ಮ ಸಕ್ಸಸ್ ಆಗ್ತಾಯಿದೆ. ಇನ್ನು ಮುಂದೆ ಕೂಡ ನೋಡೋಣ, ನಾವು ಖಂಡಿತ ನಾವು ಸಕ್ಸಸ್ ಮಾಡೇ ಮಾಡ್ತೀವಿ, ಹಾಗೇ ಆಗ್ತದೆ. ಯಾಕೆಂದರೆ ಜನದ ಸಪೋರ್ಟ್ ಸಿಗ್ತಾಯಿದೆ, ತುಂಬ ನಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಬರ್ತಾಯಿದೆ. ಸೊ ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ಕೆಲವರು ಅಲರ್ಟ್ ಆಗಿಬಿಟ್ಟಿದ್ದಾರೆ, ಅವರು ಅಷ್ಟು ಇಲ್ಲಿ ಫ್ರೀಯಾಗಿ ಓಡಾಡಲಿಕ್ಕೆ ಆಗ್ತಾಯಿಲ್ಲ. ಬಟ್ ಕೆಲವು ಲೋಪದೋಷ ಇರ್ತದೆ ಎಲ್ಲ ಕಡೆ, ಅದು ನಾವು ಟೈಟ್ ಮಾಡಬೇಕು. ಅಲ್ಲಿ ಟೈಟ್ ಮಾಡಿದರೆ ಖಂಡಿತ ನಮಗೆ ಇದರಲ್ಲಿ ಸಕ್ಸಸ್ ಸಿಗ್ತದೆ. ಸರ್, ಇತ್ತೀಚಿನ ದಿನಮಾನಗಳಲ್ಲಿ ವಂಚಕರು ಯಾರೇ ಇದ್ರೂ ಕೂಡ ಈಗ ಸೈಬರ್ ಕ್ರೈಮ್ ಹಾದಿ ಹಿಡಿದುಬಿಟ್ಟಿದ್ದಾರೆ. ಅಂದರೆ ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು, ಯಾವುದೋ ಒಂದು ಲಿಂಕ್ ಕಳಿಸುವಂಥದ್ದು. ಸರ್, ನಾವು ನೋಡ್ತಾ ಇದ್ದೀವಿ, ನಾವು ಸುದ್ದಿ ಮಾಡ್ತಾ ಇದ್ದೀವಿ ಆ್ಯಸ್ ಎ ಬೀಯಿಂಗ್ ಎ ಕ್ರೈಮ್ ರಿಪೋರ್ಟರ್. ಎಜುಕೇಟೆಡ್ ಪೀಪಲ್ಲೇ ಫೂಲ್ ಆಗ್ತಾ ಇರುವಂಥದ್ದು. ಯಾವುದೋ ಒಂದು ಲಿಂಕ್ ಕ್ಲಿಕ್ ಮಾಡ್ತಾರೆ, ಡಬಲ್ ಆಗುವಂಥದ್ದು, ಹಣ ಜಾಸ್ತಿ ಆಗಿಬಿಡುತ್ತೆ. ಅಥವಾ ಯಾರೋ ಒಬ್ಬರು ರುದರಿ ಕಾಲ್ ಮಾಡ್ತಾರೆ, ಪೊಲೀಸರು ವೇಷ ಧರಿಸ್ತಾರೆ, ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀವಿ, ನಿಮ್ಮದು ಪಾಸ್ಪೋರ್ಟು ಮಿಸ್ಯೂಸ್ ಆಗಿದೆ, ಆಧಾರ್ ಕಾರ್ಡ್ ಮಿಸ್ಯೂಸ್ ಆಗಿದೆ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಯಾಮರ್ಸ್ತಾರೆ ಸರ್. ಸರ್, ಆ ನಿಟ್ಟಿನಲ್ಲಿ ಸೈಬರ್ ಕ್ರೈಮ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಮತ್ತು ಜನಗಳಿಗೆ ಏನು ಮೆಸೇಜ್ ಕೊಡ್ತೀರಾ ನಿಮ್ಮ ಕಡೆಯಿಂದ? ಇದರಲ್ಲಿ ಎರಡು ಭಾಗ ಇದೆ. ಒಂದು, ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಲ್ಲಿ ಇಂಟೈರ್ ಬ್ಯಾಂಗ್ಳೂರು ಸಿಟಿಯಲ್ಲಿ 9 ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ನಾವು ಮಾಡಿದ್ದೀವಿ. ಇದರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅಂದರೆ ACP ರ್ಯಾಂಕ್ ಆಫೀಸರ್ ಹೆಡ್ ಮಾಡ್ತಾಯಿದ್ದಾರೆ. ಬಟ್ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಇದೆ. ಅದು ಕೇಂದ್ರ ಸರ್ಕಾರದ ವತಿಯಿಂದ 1930 ಒಂದು ನಂಬರ್ ಎಂಟೈರ್ ಇಂಡಿಯಾದಲ್ಲಿ ಅದು ಇದೆ. ಅಲ್ಲಿ ಫೋನ್ ಮಾಡಿದರೆ ಇಂಥ ವಿಷಯ ಬಗ್ಗೆ ತಕ್ಷಣ ತಿಳಿಸಿದರೆ ಅದು ಪರಿಣಾಮ ಆಗುತ್ತೆ. ಯಾಕೆಂದರೆ ಏನು ಅಮೌಂಟ್ ಹೋಗಿದೆ ಆ ಅಮೌಂಟ್ ಅಲ್ಲಿಗೆ ಸ್ಟಾಪ್ ಆಗ್ತದೆ. ಬಟ್ ಜನ ಏನಾಗಿದೆ, ನೀವು ಹೇಳೋದು ಜಸ್ಟ್ ಎಜುಕೇಟೆಡ್ ಜನ ಅವರು ಇದರಲ್ಲಿ ಸಿಕ್ಕಾಕೊಡ್ತಾರೆ. ಕಾರಣ ಒಂದೇ ನಮಗೆ ಕಾಣ್ತದೆ, ಅಂದರೆ ತಕ್ಷಣ ಅವ್ರಿಗೆ ದುಡ್ಡು ಬೇಕು. ಸೊ ದುಡ್ಡು ಬೇಕು ಅಂದರೆ ನಿಮಗೆ ಗೊತ್ತಿರಲಿ, ದುಡ್ಡು ಕಷ್ಟಪಟ್ಟೇ ಸಿಗ್ತದೆ, ಭಾಳ ಈಸಿಯಾಗಿ ಸಿಗಲ್ಲ. ಸರ್, 10 ರೂಪಾಯಿ ಕೊಟ್ಟರೆ 100 ರೂಪಾಯಿ ಯಾರು ಕೊಡಲ್ಲ. ಬಿಸ್ನೆಸ್ ಕೂಡ ಯಾರು ಬಿಸ್ನೆಸ್ ಮ್ಯಾನ್ ಇರಲಿ, ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ ಕೇಳಿ, ಅವರು ಕಷ್ಟಪಟ್ಟ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಸೊ ಅದು ಒಂದು ಮನುಷ್ಯಲ್ಲಿದ್ದರೆ ಖಂಡಿತ ಇಂಥದಕ್ಕೆ ಸಿಕ್ಕಾಕೊಂಡು ಅವರು ಇದಕ್ಕೆ ಇದು ಏನು ಜಾಲ ಇದೆ ಇದರಲ್ಲಿ ಅವರು ಸಿಕ್ಕಾಕೊಡಲ್ಲ. ಬಟ್ ಕೆಲವ್ರಿಗೆ ತಕ್ಷಣ ದುಡ್ಡು ಬೇಕು. ಸೊ ಅಪ್ಪಿತಪ್ಪಿ ಅವರು ಇದರಲ್ಲಿ ಸಿಕ್ಕಾಕೊಡ್ತಾರೆ. ಸೊ ನಮ್ಮದು ಒಂದೇ ಅಪೀಲ್ ಇದೆ ಎಲ್ಲರಿಗೆ. ಒಂದು, ಇಂಥದಕ್ಕೆ ನೀವು ಇದು ಆಸ್ಪತ್ರೆ ಕೊಡಬೇಡಿ. ಕೆಲವು ಜೆನ್ವಿನ್ ಕೂಡ ಇರ್ಬೋದು. ಜೆನ್ವಿನ್ ಅಂದರೆ ನೀವು ಫಿಸಿಕಲಿ ಹೋಗಿ ವೆರಿಫೈ ಮಾಡಿ, ಆನ್ಲೈನ್ ವೆರಿಫೈ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಆನ್ಲೈನಲ್ಲಿ ಏನು ನಡೀತಾ ಇದೆ ಯಾರಿಗೂ ಗೊತ್ತಾಗಲ್ಲ. ನಂತರ ಗೊತ್ತಾಗುತ್ತೆ, ನಂತರ ನಾವು ಹಿಡಿತೀವಿ, ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ. ಆದರೆ ಆ ಕ್ಷಣಕ್ಕೆ ನಿಮ್ಮ ದುಡ್ಡು ಹೋಗುತ್ತೆ, ನಿಮ್ಮದು
ಒಂಥರ ಡಿಪ್ರೆಷನ್ ಆಗಿಬಿಡ್ತದೆ ಕೆಲವರಿಗೆ. ನಾವು ನಮಗೆ ಕೆಲವು ಕಂಪ್ಲೇಂಟ್ ಬಂದಿದೆ ಡಿಪ್ರೆಷನ್ ಯಾಕೆಂದರೆ ಅವ್ರದ್ದು ಹಾರ್ಡ್ ಆ್ಯಂಡ್ ಮನಿ ಇದೆ, ಹಾರ್ಡ್ ಆ್ಯಂಡ್ ಒಂದು ಕಷ್ಟಪಟ್ಟ ದುಡ್ಡು ಅಂತ ಅದು ಹೋಯಿತು ಸಣ್ಣ ವಿಷಯಕ್ಕೆ. ಸೊ ಯಾವುದು ಒಂದು ಇಮಿಡಿಯೇಟ್ ರಿಟರ್ನ್ಸ್ ಯಾರು ಕ್ಲೇಮ್ ಮಾಡ್ತಾರೆ ಅಂಥಕ್ಕೆ ನೀವು ಇದು ಆಗೋದು ಬೇಡ. ಪ್ಲಸ್ ಅಂಥ ಅಕಸ್ಮಾತ್ ನೀವು ಸಿಕ್ಕಾಕೊಂಡ್ರೆ ತಕ್ಷಣ ನಮ್ಮ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಬೇಕು. ಸರ್ ಎಷ್ಟೋ ಜನ ವಿದೇಶದಲ್ಲಿ ಕೂತ್ಕೊಂಡು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಕೆಲವೊಂದು. ಹೌದು. ಇಲ್ಲಿ ಪೊಲೀಸರನ್ನು ಕೂಡ ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ, ಯಾಕಂತಂದರೆ ವಿದೇಶದಲ್ಲಿ ಇರೋರನ್ನ ಅಷ್ಟು ನೀಟಾಗಿ ನಾವು ಟ್ರ್ಯಾಪ್ ಮಾಡೋಕ್ಕಾಗದೇ ಇರುವಂಥದ್ದು. ಯಾಕಂದರೆ ಸರ್ ಕೆಲವೊಂದು ಸಾರಿ ವಿದೇಶಿ ಈ ಮೇಲ್ಗಳಿಂದ ಬಾಂಬ್ ಬೆದರಿಕೆ ಮೇಲಾಗಿರ್ಬೋದು ಅದು ಇದೆಲ್ಲ ಬರ್ತಾ ಇರುತ್ತೆ. ಬಟ್ ನಾವು ಪೊಲೀಸರು ಯಾವ ರೀತಿ ಕೆಲಸ ಮಾಡ್ತಾ ಇರ್ತಾರೆ ನಾವು ನೋಡ್ತಾ ಇರ್ತೀವಿ. ಪತ್ರಗಳನ್ನು ಬರೆದ್ರೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಬರೋದಿಲ್ಲ ಆ ಕಡೆಯಿಂದ, ಪ್ರೈವಸಿ ಪ್ರಾಬ್ಲಮ್ ಅದು ಇದು ಅಂತ ಹೇಳ್ತಾರೆ. ಈ ಸೈಬರ್ ವಂಚನೆಯಲ್ಲೂ ಕೂಡ ಸರ್ ಆ ಅಮೌಂಟನ್ನು ತರುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಜನನೂ ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತಲ್ಲ ಅಂತ. ಅದೇ ಹೇಳಿದಿಲ್ಲ, ಅವೇರ್ನೆಸ್ ಜನ ಅವರ ಇದು ಆಗಬೇಕು, ಅವ್ರಿಗೆ ಗೊತ್ತಾಗಬೇಕು. ಜೊತೆಗೆ ಪೊಲೀಸ್ ಕೂಡ ನಮ್ಮದು ಕೂಡ ತುಂಬ ಮುಖ್ಯ ಪಾತ್ರ ಇದೆ. ಯಾಕೆಂದರೆ ಕೇಸ್ ಆದಮೇಲೆ ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಕೇಸ್ಗಿಂತ ಮುಂಚೆ ನಾವು ಕೂಡ ನಮ್ಮ ಜವಾಬ್ದಾರಿ ಇದೆ. ನಮ್ಮ ಪೊಲೀಸವ್ರಿಗೆ ನಾವು ಆಲ್ರೆಡಿ ಹೇಳಿದ್ದೀವಿ, ಸುಮಾರು ಪೋಸ್ಟರ್ಸ್ ನಾವು ಮಾಡ್ತಾಯಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡ್ತಾಯಿದ್ದೀವಿ, ವೀಡಿಯೋಸ್ ಮಾಡ್ಕೊಂಡಿದ್ದೀವಿ ಯಾವ ರೀತಿ ಆಗ್ತಾಯಿದೆ. ಬಟ್ ಇದರಲ್ಲಿ ಏನಾಗಿದೆ, ನಾವು ಏನು ವೀಡಿಯೋ ಮಾಡ್ತೀವಿ ಅವ್ರು ಇನ್ನೊಂದು ಬೇರೆ ರೀತಿಯಿಂದ ಮಾಡಿಬಿಡ್ತಾರೆ ಮೋಸ. ಸೊ ಬೇರೆ ರೀತಿಯಿಂದ ಮೋಸ ಮಾಡ್ತಾಯಿದ್ದಾರೆ. ಬಟ್ ಎಲ್ಲದಕ್ಕೆ ಮೂಲ ಏನಂದರೆ ತಕ್ಷಣ ಅವರು ಹೆವಿ ರಿಟರ್ನ್ಸ್ ಕೊಡ್ತಾಯಿದ್ದಾರೆ. ಅವರು ಇನ್ವೆಸ್ಟ್ ನೀವು ಒಂದು ಮಾಡೋದು ಒಂದಕ್ಕೆ 10 ಪಟ್ಟು ಅವರು ಜಾಸ್ತಿ ನಿಮಗೆ ದುಡ್ಡು ಕೊಡೋದು. ಅಂಥ ಯಾವುದು ಬಿಸ್ನೆಸ್ ಇದೆ ಎಲ್ಲಿ ನಿಮಗೆ 10 ಪಟ್ಟು ತಕ್ಷಣ ಸಿಗುತ್ತೆ. ಸೊ ನೀವು ಸ್ವತಃ ತಿಳ್ಕೊಳ್ಬೇಕು, ಇಂಥದ್ದಕ್ಕೆ ನಾವು ಸಿಕ್ಕಾಕೊಡ್ಬಾರ್ದು. ಬಟ್ ಇದರಲ್ಲಿ ನಮಗೆ ಸಮಸ್ಯೆ ಏನಾಗಿದೆ, ಕೆಲವರು ಸೀನಿಯರ್ ಸಿಟಿಸನ್ಸ್ ಅವ್ರಿಗೆ ಜಾಸ್ತಿ ಅವ್ರಿಗೆ ಟೆಕ್ನಾಲಜಿ ಬಗ್ಗೆ ಐಡಿಯಾ ಇಲ್ಲ. ಅವ್ರು ಇದರಲ್ಲಿ ಸಿಕ್ಕಾಕೊಡ್ತಾರೆ. ಅವ್ರು ಪಾಸ್ವರ್ಡ್ ಕೊಟ್ಬಿಡ್ತಾರೆ, OTP ಕೊಟ್ಬಿಡ್ತಾರೆ, ಅಥವಾ ಏನಾದರೂ ಅಮೌಂಟ್ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅವರು ಗುಡ್ ಫೇತಲ್ಲಿ. ಸೊ ಇದು ಒಂದು ದೊಡ್ಡ ಸಮಸ್ಯೆ ಇದೆ. ಮುಂದಿನ ದಿವಸದಲ್ಲಿ ನಾವು ಅದರ ಬಗ್ಗೆ ಇನ್ನೂ ಸೈಬರ್ ಟ್ರೈನಿಂಗ್ ಮತ್ತು ಯಾಕೆಂದರೆ ಸೈಬರ್ ಟ್ರೈನಿಂಗಲ್ಲಿ ಇದೂ ಇದೆ ಅವೇರ್ನೆಸ್ ಬಗ್ಗೆ. ಪ್ಲಸ್ ಬೇರೆ ಏಜೆನ್ಸೀಸ್ ಜೊತೆಗೆ ಇಂಡಿಯಾ ಲೆವೆಲಲ್ಲಿ ನಮ್ಮ ಸ್ಟೇಟಲ್ಲಿ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ ಇದೆ, ಅವ್ರ ಜೊತೆಗೆ ಕೂಡ ಸಂಪರ್ಕಿಸಿ ಯಾವ್ಯಾವ ರೀತಿ ಆಗ್ತಾಯಿದೆ ಬೇರೆ ಕಡೆ, ಮತ್ತು ಅದಕ್ಕೆ ಯಾವ ರೀತಿ ನಾವು ಟ್ಯಾಕಲ್ ಮಾಡಬೇಕು ಅದು ನಾವು ನೋಡ್ತಾ ಇದ್ದೀವಿ. ಮತ್ತು ಬ್ಯಾಂಗ್ಳೂರು ಸಿಟಿ ಏನಾಗಿದೆ, ಇಲ್ಲಿ IT ಹಬ್ ಇದೆ. ಸೊ IT ಹಬ್ ಇದ್ದದಕ್ಕೆ ಇಲ್ಲಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿ, ಅವರು ವರ್ಕಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅವ್ರ ಹತ್ರ ಒಳ್ಳೆ ಇನ್ಕಮ್ ಇದೆ, ಫೈನಾನ್ಷಿಯಲಿ ವೆಲ್ ಆಫ್ ಇದ್ದಾರೆ ಅವರು. ಸೊ ವಿಕ್ಟಿಮ್ಸ್ ಇಲ್ಲಿ ಜಾಸ್ತಿ ಇದೆ. ನೀವು ಹೇಳೋದು ಕರೆಕ್ಟ್, ಫಾರಿನ್ ಕಂಟ್ರೀಸಿಂದ ಅಥವಾ ಬೇರೆ ರಾಜ್ಯದಿಂದ ಅವ್ರಿಗೆ ಮೋಸ ಮಾಡ್ತಾಯಿದ್ದಾರೆ. ಸೊ ನಮ್ಮಲ್ಲಿ ಟ್ರೆಂಡ್ ಏನಿದೆ, ವಿಕ್ಟಿಮ್ಸ್ ಇಲ್ಲಿ ಜಾಸ್ತಿ, ಅಕ್ಯೂಸ್ಡ್ ಅವ್ರು ಬೇರೆ ಕಡೆಯವರು. ಸೊ ಅದನ್ನು ಪ್ಲ್ಯಾನ್ ಮಾಡಿ ನಾವು ಬೇರೆ ಪೊಲೀಸವ್ರ ಜೊತೆಗೆ ಸಂಪರ್ಕಿಸಿ ಅಂಥ ಗ್ಯಾಂಗ್ಸ್ಗೆ ನಾವು ಹಿಡಿತಾ ಇದ್ದೀವಿ. ನೀವು ನೋಡಿರ್ಬೋದು, ಸುಮಾರು ಮ್ಯೂಲ್ ಅಕೌಂಟ್ಸ್ ಅಥವಾ ಬೇರೆ ಕಡೆಯಿಂದ ನಾವು ಜನಕ್ಕೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾಯಿದ್ದೀವಿ. ಬಟ್ ಇದು ದಿನನಿತ್ಯ ಒಂದು ಸಮಸ್ಯೆ ಆಗ್ತಾಯಿದೆ. ಅದರ ಬಗ್ಗೆ ನಾವು ನಮ್ಮದು ಸ್ಟ್ರಾಟಜಿ ಕೂಡ ಅದೇ ರೀತಿ ನಾವು ಚೇಂಜ್ ಮಾಡ್ತಾಯಿದ್ದೀವಿ. ಸರ್ ಇನ್ನೊಂದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಸರ್ ನೀವು ನೋಡ್ತಾ ಇದ್ದೀರಾ, ಕೆಲವೊಬ್ಬರ ಬಗ್ಗೆ ಅಸಹ್ಯವಾಗಿ ಕಾಮೆಂಟ್ ಮಾಡುವಂಥದ್ದು, ಯಾರ್ದೋ ಪೋಸ್ಟ್ ಎಡಿಟ್ ಮಾಡುವಂಥದ್ದು, ಕ್ರಿಯೇಟ್ ಮಾಡುವಂಥದ್ದು, ಅದರಲ್ಲೂ ಕೂಡ ಈ ಸ್ಟಾರ್ ವಾರ್ಗಳು ಹೆಚ್ಚಾಗ್ತಾ ಇರುವಂಥದ್ದು ಇತ್ತೀಚೆಗೆ. ಎಷ್ಟೋ ಜನ ಸೈಬರ್ ಕ್ರೈಮ್ ಪೊಲೀಸರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ ಇತ್ತೀಚೆಗೆ. ಮತ್ತು ಅವ್ರ ಅಪೋಸಿಟ್ ಇರೋರು ಯಾರೋ ಇನ್ನೊಬ್ರು ಕ್ರಿಯೇಟ್ ಮಾಡುವಂಥದ್ದು ಫೇಕ್ ಐಡಿಗಳನ್ನು. ಸರ್ ಇದೆಲ್ಲ ನಡೀತಾ ಇರಬೇಕಾದ್ರೆ ಸಮಾಜದ ಸ್ವಾಸ್ಥ್ಯ ಕೂಡ ಹಾಳಾಗುತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರೋದು ಒಳ್ಳೆಯದನ್ನು ಬಳಸ್ಕೊಳ್ಳೋದಕ್ಕೆ. ಆದರೆ ಈ ರೀತಿಯಾದಂತಹ ಪುಂಡರಿಗೆ, ಈ ರೀತಿ ಮಾಡೋರಿಗೆ CP ಸಾಹೇಬರು ಏನು ವಾರ್ನಿಂಗ್ ಕೊಡ್ತಾರೆ? ಅಲ್ಲ, ವಾರ್ನಿಂಗ್ ಅಂದರೆ ಕ್ರೈಮ್ ಇದೂ ಒಂದು ದೊಡ್ಡ ಕ್ರೈಮ್ ಇದೆ, ಮತ್ತು ತುಂಬ ಈಸಿ ವೇಯಲ್ಲಿ ಮಾಡಿಬಿಡ್ತಾರೆ ಅವರು. ಬಟ್ ಅವರು ಎಲ್ಲ ಕ್ರೈಮ್ಸ್ದು ಒಂದು ಕ್ಲೂ ಸಿಗ್ತದೆ. ಸೊ ಇದರಲ್ಲಿ ಭಾಳ ನಮಗೆ ಇಮಿಡಿಯೇಟ್ಲಿ ಕ್ಲೂ ಸಿಕ್ಬಿಡ್ತದೆ. ಅವ್ರು ಮಾಡ್ಬೋದು ಇಂಥ ಯಾರೋ ನೀವು ಹೇಳಿದ್ರೆ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡ್ಬೋದು, ಬೇರೆ ಬಗ್ಗೆ ಅವ್ರಿಗೆ ಒಂಥರ ಶೇಮ್ ಮಾಡಲಿಕ್ಕೆ ಅಥವಾ ಏನೋ ಡಿಫೇಮ್ ಮಾಡಲಿಕ್ಕೆ ಏನೇನೋ ಮಾಡ್ಬೋದು. ಬಟ್ ಎಲ್ಲದಕ್ಕೆ ನಮಗೆ ಲಿಂಕ್ ಸಿಗ್ತದೆ. ಮತ್ತು ನಾವು ನಮ್ಮ ಆಫೀಸರ್ಸ್ಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಇಂಥ ಯಾವುದು ಫ್ಯಾನ್ ಫಾಲೋಯಿಂಗ್ ಅಥವಾ ರೌಡಿಸಮ್, ಸ್ಪೆಷಲಿ ರೌಡೀಸ್ ಬಗ್ಗೆ. ರೌಡೀಸ್ ಕೆಲವರು ಇತ್ತೀಚೆಗೆ ನಾವು ಒಂದು ಕ್ಯಾಂಪೇನ್ ಮಾಡಿದ್ದೀವಿ. ರೌಡೀಸ್ ಅವರು ಕೆಲವು ಫ್ಯಾನ್ ಫಾಲೋಯಿಂಗ್ ಮಾಡಿ ಅವ್ರಿಗೆ ಲೈಕ್ ಮಾಡ್ತಾಯಿದ್ದೀವಿ. ಕ್ರಿಯೇಟ್ ನಾವು ಸುಮಾರು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ನಾವು. ಅದು ಮಾಡಿದ ತಕ್ಷಣ ಕೆಲವರು ತಾನೇ ಡಿಆಕ್ಟಿವೇಟ್ ಮಾಡ್ತಾಯಿದ್ದಾರೆ, ಡಿಲೀಟ್ ಮಾಡ್ತಾಯಿದ್ದಾರೆ ಅವರು. ಬಿಕಾಸ್ ಇಟ್ ಈಸ್ ಒಂಥರ ಸೈಕಲಾಜಿಕಲ್ ವಾರ್. ಸೈಕಲಾಜಿಕಲ್ ವಾರಲ್ಲಿ ಅವರು ಮೇ ಬಿ ಆ ಕ್ಷಣಗೆ
ಒನ್ ಡೇ 2 ಡೇಸ್ ಒಂದು ಬಾಸ್ ಆಗಿ ಅಂದರೆ ಒಂದು ದೊಡ್ಡಾಗಿ ಆಗ್ಬೋದು, ಬಿಲ್ಡಪ್ ಸರ್. ಬಿಲ್ಡಪ್ ಮಾಡ್ಬೋದು. ಆದರೆ ಪೊಲೀಸ್ ಅವ್ರಿಗೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿದ ತಕ್ಷಣ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಸೊ ನಮ್ಮಲ್ಲಿ ಸೈಬರ್ ಸೆಲ್ ಮತ್ತು ನಮ್ಮದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ತುಂಬ ಆ್ಯಕ್ಟಿವ್ ಆಗಿದೆ. ನಾನು ಬಂದ ಮೇಲೆಯಿಂದ ಕಂಟಿನ್ಯೂಸ್ ಆಗಿ ಸ್ಟೇಷನ್ ಮಟ್ಟದಲ್ಲಿ, ಆಫೀಸಸ್ ಮಟ್ಟದಲ್ಲಿ ಒಂದು ದೊಡ್ಡ ಗ್ರೂಪ್ ನಮ್ಮದು ಇದೆ, ತುಂಬ ದೊಡ್ಡ ಗ್ರೂಪ್ ಇದೆ. ನಾವು ಡೀಟೇಲಾಗಿ ಹೇಳಲಿಕ್ಕೆ ಆಗಲ್ಲ. ಬಟ್ ಒಂದು ಅಂದರೆ ಯಾವ ರೀತಿ ನಾವು ಮಾಡ್ತೀವಿ ಅಂದರೆ ಚೆನ್ನಾಗೆ ನಮಗೆ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ವಿದೇಶದಲ್ಲಿ ಏನೇನು ನಡೀತಾ ಇದೆ ಮತ್ತು ನಮ್ಮ ರೌಡೀಸ್ ಅವ್ರು ಏನು ಮಾಡ್ತಾರೆ ಅಥವಾ ಯಾರು ಏನು ಮಾಡ್ತಾರೋ ತಕ್ಷಣ ನಮ್ಮ ಗಮನಕ್ಕೆ ಬರ್ತಾಯಿದೆ. ಬಂದರೆ ನಾವು ಏನು ಅವ್ರಿಗೆ ಕ್ರಮ ತಗೊಳ್ಬೇಕು ಅವ್ರ ಮೇಲೆ ನಾವು ಮಾಡ್ತಾಯಿದ್ದೀವಿ. ಅದು ತುಂಬ ಪರಿಣಾಮಕಾರಿಯಾಗಿದೆ ಮತ್ತು ನಮಗೆ ರಿಸಲ್ಟ್ಸ್ ಕೂಡ ಸಿಕ್ಕಿದೆ. ಆ್ಯಂಡ್ ನಾವು ಯಾರಿಗೆ, ಯಾಕೆಂದರೆ ಇದು ಡಿಜಿಟಲ್ ಎವಿಡೆನ್ಸ್ ಇದೆ. ಡಿಜಿಟಲ್ ಎವಿಡೆನ್ಸ್ ನಮಗೆ ಇದು ಒಳ್ಳೆಯದೆ. ಡಿಜಿಟಲ್ ಎವಿಡೆನ್ಸ್ ಅವರೇ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಕ್ರಿಯೇಟ್ ಮಾಡುವಾಗ ನಮಗೆ ಇನ್ನೂ ಈಸಿ ಇದೆ ಅವ್ರಿಗೆ ಹಿಡಿಲಿಕ್ಕೆ. ಅವ್ರು ತಿಳ್ಕೊಂಡಿರ್ಬೋದು ಇದು ಭಾಳ ಈಸಿ ಇದೆ, ನಾವು ಆರಾಮ್ ಬಚಾವ್ ಇದೆ. ಬಟ್ ಇದು ಇನ್ನೂ ಅವ್ರಿಗೆ. ಸೊ ನಮ್ಮದು ಒಂದೇ ಅಪೀಲ್ ಇದೆ ಎಲ್ಲರಿಗೆ, ದಯವಿಟ್ಟು ಇಂಥದಕ್ಕೆ ಕೈ ಹಾಕಬೇಡಿ. ನಿಮ್ಮ ಕ್ಯಾರಿಯರ್ ಹಾಳಾಗುತ್ತೆ. ಮುಂದಿನ ದಿವಸದಲ್ಲಿ ನಿಮ್ಮ ಪೊಲೀಸ್ ವೆರಿಫಿಕೇಷನ್ ಇರಲಿ ಅಥವಾ ಬೇರೆ ತೊಂದರೆ ಆಗ್ತದೆ. ಸೊ ದಯವಿಟ್ಟು ಇದು ಮಕ್ಕಳ ಆರ್ಡರ್ಗೆ ಅಂದರೆ ಒಂದು ಏನೋ ಬರೆದುಕೊಂಡಿದ್ದೀವಿ ಅಥವಾ ಏನಾದರೂ ಪೋಸ್ಟರ್ ಹಾಕಿಬಿಟ್ಟಿದ್ದೀವಿ ಅಥವಾ ಏನಾದರೂ ಬೇರೆಯವ್ರ ಬಗ್ಗೆ ಬರೆದುಕೊಂಡಿದ್ದೀವಿ, ಅದು ದಟ್ ಈಸ್ ನಾಟ್ ಕರೆಕ್ಟ್. ಫಿಸಿಕಲ್ ವೈಲೆನ್ಸ್ಗಿಂತ ಇದು ಇನ್ನೂ ಜಾಸ್ತಿ ದೊಡ್ಡ ವೈಲೆನ್ಸ್ ಇದೆ. ಬೇರೆಯವ್ರಿಗೆ ನೀವು ಸಮಾಜದಲ್ಲಿ ಬೇರೆಯವ್ರ ಬಗ್ಗೆ ನೀವು ಒಂದು ಕೆಟ್ಟ ಇದು ಮಾಡ್ತಾಯಿದ್ದಾರೆ. ಸೊ ಪೊಲೀಸ್ ಅವರು ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ದಾರೆ. ಅಬ್ಸರ್ವ್ ಮಾಡಿದ ತಕ್ಷಣ ಕೆಲವು ಸುವಮೋಟೋ ಕೇಸಸ್ ನಾವು ಮಾಡ್ತಾಯಿದ್ದೀವಿ. ಕೆಲವರು ಮುಂದೆ ಬರ್ತಾಯಿಲ್ಲ ಕೇಸ್ ಕೊಡಲಿಕ್ಕೆ. ಆದರೂ ನಮ್ಗೆ ಗೊತ್ತಾಯಿತು ಇಂಥ ಪೋಸ್ಟ್ ಹಾಕಿದ ತಕ್ಷಣ ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ನಾವು ಸುವಮೋಟೋ ಕೇಸ್ ತೊಗೊಳ್ತೀವಿ. ಸೊ ಇದರಲ್ಲಿ ನಮಗೆ ಅಡ್ವಾಂಟೇಜ್ ಇದೆ. ಸುವಮೋಟೋನು ಕೇಸ್ ತೊಗೊಳ್ತಾ ಇದ್ದೀವಿ, ಜನ ಕಡೆಯಿಂದ ಕಂಪ್ಲೇಂಟು ತೊಗೊಳ್ತಾ ಇದ್ದೀವಿ. ಸೊ ಮುಂದಿನ ದಿವಸದಲ್ಲಿ ಇನ್ನೂ ಟೈಟ್ ಆಗ್ತದೆ. ಎಸ್ ಸರ್, ರೌಡಿ ಶೀಟರ್ಗಳ ಬಗ್ಗೆ ಒಂದು ಮಾತಾಡಿದ್ರೆ ಬಿಲ್ಡಪ್ ಕೊಡುವಂಥದ್ದು ಅಥವಾ ಸರ್ ಈಗ ಹೆಂಗಾಗಿದೆ ಅಂತಂದರೆ, ಮೊದಲು ಹಫ್ತಾ ವಸೂಲಿ ಮಾಡುವಂಥದ್ದು ಅದು ಇದೆಲ್ಲ ಮಾಡ್ತಾಯಿದ್ರು. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಡುವಂಥದ್ದು, ಅವರು ಒಂದು 4-5 ಜನ ಹಿಂದ್ಗಡೆ ಹಾಕೊಂಡ್ಬಿಟ್ಟು ಇವರೇ ದೊಡ್ಡ ಬಿಲ್ಡಪ್ ಥರ ಕೊಡುವಂಥದ್ದು, ಅವ್ರದ್ದೆಲ್ಲ ಬಾಲ ಕಟ್ ಮಾಡೋವಂಥ ರೀತಿಲಿ ಸರ್ ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ವಾರ್ನಿಂಗ್ ಕೊಟ್ರಿ ಸ್ಟ್ರೈಟಾಗಿ? ಇಲ್ಲ, ಈಗಲಾಗಲೇ ನಾವು ವಾರ್ನಿಂಗೇ ಕೊಟ್ಟಿಲ್ಲ, ನಾವು ಆ್ಯಕ್ಷನ್ನು ಮಾಡಿದ್ದೀವಿ. ಮತ್ತು ನಿಮಗೆ ಗೊತ್ತಿರ್ಬೋದು, ನಿಮಗೆ ಕೂಡ ಗೊತ್ತಾಗಿರ್ಬೋದು, ಸುಮಾರು ರೌಡೀಸ್ದು ನಾವು ಏನೇನು ಅವ್ರ ಬಗ್ಗೆ ಲೀಗಲ್ ಆ್ಯಕ್ಷನ್ ತೊಗೊಳ್ಬೇಕು, ಎಕ್ಸ್ಟರ್ನಮೆಂಟ್ ಪ್ರೊಸೀಡಿಂಗ್ಸ್, ಗುಂಡಾ ಆ್ಯಕ್ಟ್ ಅಥವಾ ಅವ್ರ ಬಗ್ಗೆ ಬೇರೆ ಬೇರೆ ಕ್ರಮ ತೊಗೊಳ್ಬೇಕು ನಾವು ಮಾಡಿದ್ದೀವಿ. ಇಂಥದ್ದೇ ನೋಡಿ ನಾವು ಸುಮಾರು ಮಾಡ್ತಾಯಿದ್ದೀವಿ. ಯಾಕೆಂದರೆ ಸಾಧಾರಣವಾಗಿ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಯಾವುದೋ ಒಂದು ಕಲ್ಚರಲ್ ಪ್ರೋಗ್ರಾಮ್ ಟೈಮಲ್ಲಿ ಅಥವಾ ಬೇರೆ ಫಂಕ್ಷನ್ಸಲ್ಲಿ ಅಥವಾ ಯಾವುದು ಕ್ರೈಮ್ ಮಾಡಿದ ಮೇಲೆ ಅವ್ರು ತುಂಬ ಜಾಸ್ತಿ ಅದಕ್ಕೆ ಹೈಲೈಟ್ ಮಾಡೋದು. ಸೊ ಇಂಥದ್ದಕ್ಕೆ ನಾವು ಬ್ರೇಕ್ ಹಾಕಲಿಕ್ಕೆ ನಾವು ಸಿದ್ಧಾಗಿದ್ದೀವಿ. ಮತ್ತು ಅದರದ್ದು ಸೆಪ್ರೇಟ್ ಟೀಮೇ ಇದೆ. ಅವರು ಅಬ್ಸರ್ವ್ ಮಾಡ್ತಾರೆ, ಯಾವುದು ಇಂಥ ಫಂಕ್ಷನ್ ಮಾಡುವಾಗ ಯಾರ ಬಗ್ಗೆ ಪೋಸ್ಟ್ ಹಾಕ್ತಾಯಿದ್ದಾರೆ, ಅವ್ರದ್ದು ಫಾಲೋಯಿಂಗ್ ಎಷ್ಟು, ಯಾರು ಫಾಲೋವರ್ಸು, ಫಾಲೋವರ್ದು ಏನಿದೆ ಕೇಳಿದರೆ ಎಲ್ಲರೂ ನಾವು ಆ್ಯಕ್ಷನ್ ಮಾಡಲಿಕ್ಕೆ ಹೋದಾಗ ತಾನೇ ಅವ್ರು ಡಿಆಕ್ಟಿವೇಟ್ ಆಗಿ ಪೋಸ್ಟ್ ಡಿಲೀಟ್ ಮಾಡಿ, ಇಲ್ಲ ಸರ್ ತಪ್ಪಾಗಿತ್ತು ನಮ್ಗೆ ಗೊತ್ತಾಗಲಿಲ್ಲ. ಬಿಕಾಸ್ ಅವರು ಅನ್ಎಜುಕೇಟೆಡ್, ಇಲ್ಲಿಟ್ರೇಟ್ ಅವ್ರಿಗೆ ಇದಕ್ಕೆ ಕಾನ್ಸಿಕ್ವೆನ್ಸಸ್ ಬಗ್ಗೆ ಗೊತ್ತಿಲ್ಲ. ಸುಮ್ಮನೆ ಕೂತ್ಕೊಂಡು ಆಯಿತು ನಾವು ಫಾಲೋ ಮಾಡ್ತಾಯಿದ್ದೀವಿ, ನಾವು ನೀವು ನಮ್ಮ ಬಾಸ್, ನಾವು ನಿಮ್ಮ ಫಾಲೋವರ್ ಅಂತ ಮಾಡಿದರೆ, ಬಟ್ ಅದಕ್ಕೆ ಬೇರೆ ಗ್ರೂಪ್ ಅವರು ಒಂಥರ ಫೈಟ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಮಗೆ ಬಡ ಒಂದು ಚಾಲೆಂಜ್ ಇದೆ. ಬಟ್ ಆ ಚಾಲೆಂಜ್ಗೆ ನಾವು ಇಮಿಡಿಯೇಟ್ಲಿ ತೊಗೊಂಡು ನಮ್ಮ ಕ್ರೈಮ್ ಸ್ಕ್ವಾಡ್, ನಮ್ಮ CCB ಅವರು ಪ್ಲಸ್ ನಮ್ಮ ಸ್ಟೇಷನ್ ಮಟ್ಟದಲ್ಲಿ ತುಂಬ ಇದಕ್ಕೆ ನಾವು ಇಫೆಕ್ಟಿವ್ ಆಗಿ ಕಂಟ್ರೋಲ್ ಆಗ್ತಾಯಿದೆ. ಮತ್ತು ನಾವು ಡೈಲಿ ಬೇಸಿಸಲ್ಲಿ ಮಾನಿಟರ್ ಆಗ್ತಾಯಿದೆ. ಅಪ್ಪಿತಪ್ಪಿ ಅಲ್ಲಿ ಇನ್ಸಿಡೆಂಟ್ ಆದ ತಕ್ಷಣ ನಾವು ತುಂಬ ಸೀರಿಯಸ್ ಆಗಿ ಇದಕ್ಕೆ ತೊಗೊಳ್ತಾ ಇದ್ದೀವಿ. ಎಸ್ ಸರ್, ಟ್ರಾಫಿಕ್ ಸಮಸ್ಯೆ, ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಾತಾಡಲೇಬೇಕು ಸರ್. ನೀವು ಗಮನಿಸಿದ ಹಾಗೆ ಬೆಂಗಳೂರು ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನಾ ಯೋಜನೆಗಳು ಬರ್ತಾ ಇರುತ್ತೆ. ಸೊ ಎಷ್ಟರ ಮಟ್ಟಿಗೆ ಬೆಂಗಳೂರು ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದಕ್ಕೆ ಈಗ ಪ್ರೆಸೆಂಟ್ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ? ಬ್ಯಾಂಗ್ಳೂರು ಟ್ರಾಫಿಕ್ ನಿಜವಾದ ಒಂದು ಚಾಲೆಂಜ್ ಇದೆ, ತುಂಬ ದೊಡ್ಡ ಚಾಲೆಂಜ್ ಇದೆ. ಯಾಕೆಂದರೆ ವಾಹನದ ಏನು ಸಂಖ್ಯೆ ಇದೆ ಬ್ಯಾಂಗ್ಳೂರು ಸಿಟಿಯಲ್ಲಿ, ಅದು ತುಂಬ ಜಾಸ್ತಿ ಇದೆ. ಬಟ್ ವಾಹನ ಸಂಖ್ಯೆ ಜಾಸ್ತಿ ಇದ್ದದಕ್ಕೆ ನಾವು ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಅದೂ ನಾವು ಅದು ಒಪ್ಪೋದಿಲ್ಲ. ಯಾಕೆಂದರೆ ನಮ್ಮ ಡ್ಯೂಟಿ ಇದೆ, ಪೊಲೀಸ್ದು ಒಂದು ಟ್ರಾಫಿಕ್ ಮ್ಯಾನೇಜ್ ಮಾಡಿ ಒಂದು ತುಂಬ ದೊಡ್ಡ ಡ್ಯೂಟಿ ಇದೆ. ಅದರಲ್ಲಿ ಜಾಯಿಂಟ್ ಕಮಿಷನರ್ ರ್ಯಾಂಕ್ ನಮ್ಮಲ್ಲಿ ಒಬ್ಬ ಟ್ರಾಫಿಕ್ ಆಫೀಸರ್ ಇದ್ದಾರೆ, ಅವ್ರು ಅಂಡರ್ DCPs, ACP ಸುಮಾರು ಜನ ಇದೆ. ಸೊ ಟ್ರಾಫಿಕ್ದು ನನ್ನ ಪ್ರಕಾರ ಇದರಲ್ಲಿ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಮೆಜರ್ಸಲ್ಲಿ ನಾವು ಕೆಲಸ ಮಾಡಬೇಕು. ಶಾರ್ಟ್ ಟರ್ಮಲ್ಲಿ ಅಂದರೆ ತಕ್ಷಣ
ಏನು ಡೈಲಿ ಆಫೀಸ್ ಯಾರು ಹೋಗ್ತಾ ಇದ್ದಾರೆ, ಕಾಲೇಜ್ಗೆ ಸ್ಕೂಲ್ಗೆ ಯಾರು ಹೋಗ್ತಾ ಇದ್ದಾರೆ ಬೆಳಿಗ್ಗೆ, ಅವ್ರಿಗೆ ಯಾವ ರೀತಿ ಆದಷ್ಟು ಬೇಗ ಅವ್ರಿಗೆ ಅವ್ರ ಜಾಗಕ್ಕೆ ತಲುಪಿಸ್ಬೇಕು, ಸಾಯಂಕಾಲ ಅವ್ರ ಮನೆಗೆ ತಲುಪಿಸ್ಬೇಕು, ಮಧ್ಯದಲ್ಲಿ ಯಾವುದು ಜಾಮ್ ಆಗಬಾರ್ದು, ಇಂಥದ್ದು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ತುಂಬ ಜಾಸ್ತಿ ಇದೆ. ಅಂದರೆ ನಮ್ಮ ವರ್ಕ್ ಫೋರ್ಸ್ ಇನ್ವಾಲ್ವ್ಮೆಂಟ್ ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ. ನಮ್ಮ ಆಫೀಸರ್ಸ್ ಇರಲಿ, ಮ್ಯಾನ್ ಪವರ್ ಇರಲಿ, ಅದು ಬ್ಯುಸಿ ಜಂಕ್ಷನ್ಸಲ್ಲಿ ಯಾವಾಗಲೂ ಕಾಣಬೇಕು ಅವರು. ಸೊ ನೀವು ನೋಡಿರ್ಬೋದು ಇತ್ತೀಚೆಗೆ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾಯಿದೆ. ಯಾಕೆಂದರೆ ನಾವು ಫ್ಲೈಓವರ್ಸ್ ಇರಲಿ, ಮೇಜರ್ ಜಂಕ್ಷನ್ಸ್, ವಾರಾರ್ ನಮ್ಮದು ರೋಡ್ ಇದೆ, ಅಥವಾ ಬೇರೆ ಬೇರೆ ಸಿಲ್ಕ್ ಬೋರ್ಡ್, ಹೆಬ್ಬಾಲ್ ಜಂಕ್ಷನ್ ಅಲ್ಲಿ ನಮ್ಮ ಆಫೀಸರ್ಸ್ಗೆ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ನೀವು ಅಲ್ಲಿ ಪ್ರೆಸೆಂಟ್ ಇರಬೇಕು, ಮತ್ತು ಮ್ಯಾನ್ಯುವಲಿ ಏನು ಆದಷ್ಟು ಸಾಲ್ವ್ ಮಾಡಬೇಕು. ಜೊತೆಗೆ ಲಾ ಆ್ಯಂಡ್ ಆರ್ಡರ್ ಸ್ಟಾಫ್ಗೆ ಕೂಡ ನಾವು ಪೀಕ್ ಅವರ್ ಟ್ರಾಫಿಕಲ್ಲಿ ಹೆಲ್ಪ್ ಮಾಡಲಿಕ್ಕೆ ನಾವು ಹೇಳಿದ್ದೀವಿ. ಲಾಂಗ್ ಟರ್ಮ್ ಮೆಜರ್ಸಲ್ಲಿ ನಾವು ಬೇರೆ ಬೇರೆ ಆರ್ಗನೈಸೇಷನ್ಸ್, ಅಂದರೆ ಕಾರ್ಪೊರೇಷನ್ ಇರಲಿ, BDA, ಆಮೇಲೆ GBA ಈಗ ಆಗಿದೆ, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ, ಸೀನಿಯರ್ ಆಫೀಸರ್ಸ್ ಜೊತೆಗೆ ಡಿಸ್ಕಷನ್ ನಮ್ಮದು ಕಂಟಿನ್ಯೂಸ್ ಮೀಟಿಂಗ್ಸ್ ಇರ್ತದೆ. RTO ಅವ್ರ ಜೊತೆಗೆ, ಮತ್ತು ಸ್ಕೂಲ್ಸ್ ಅವ್ರ ಜೊತೆಗೆ ಅವ್ರದ್ದು ಯಾವ ರೀತಿ ಟೈಮಿಂಗ್ ಚೇಂಜ್ ಮಾಡಿ ಆ ಏರಿಯಾದಲ್ಲಿ ಏನು ಸಮಸ್ಯೆ ಆಗಿದೆ. ಪ್ಲಸ್ ನಮ್ಮ ಪೊಲೀಸ್ ಅವರು ಯಾವಾಗಲೂ ಕಂಟಿನ್ಯೂಸ್ ಆಗಿ ಆಲ್ಟರ್ನೇಟ್ ರೂಟ್ಸ್ ಅವರು ಫೈಂಡ್ ಔಟ್ ಮಾಡ್ತಿದ್ದಾರೆ. ಕೆಲವು ಆಲ್ಟರ್ನೇಟ್ ರೂಟ್ಸ್ ಅಂದರೆ ಅದು ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಆದರೆ ಏನಾದರೂ ಅಲ್ಲಿ ಜಾಮ್ ಜಾಸ್ತಿ ಆಗಿಬಿಟ್ರೆ, ಅಥವಾ ಕೆಲವ್ರಿಗೆ ಅಡ್ವೈಸರೀಸ್ ಕೊಡ್ತಾಯಿದ್ದೀವಿ, ನೋಡಿ ಇಲ್ಲಿ ಹೋಗುವಾಗ ನೀವು ಇದೂ ರೋಡ್ ಯೂಸ್ ಮಾಡ್ಬೋದು. ಸೊ ಅದು ಸ್ವಲ್ಪ ಹೆಲ್ಪ್ ಆಗ್ತಾಯಿದೆ. ಮತ್ತು ಆ ರೋಡ್ಸ್ಗೆ ಡೆವಲಪ್ ಮಾಡಲಿಕ್ಕೆ ನಾವು ಕಾರ್ಪೊರೇಷನ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅಲ್ಲಿ ಸ್ವಲ್ಪ ಫಸ್ಟ್ ಪಾಟ್ಹೋಲ್ ಫಿಲ್ಲಿಂಗ್ ಅಥವಾ ರೋಡ್ ರಿಪೇರ್ ಆಗಬೇಕು. ಸೊ ದ್ಯಾಟ್ ಮೇಜರ್ ರೋಡ್ಸ್ ಅಲ್ಲಿ ಕೆಲವು ಯಾರೋ IT ಸೆಕ್ಟರ್ ಅವರೆಲ್ಲ, ಅವ್ರಿಗೆ ಜಾಸ್ತಿ ರೋಡ್ಸ್ ಬಗ್ಗೆ ಐಡಿಯಾ ಇಲ್ಲ, ಗೂಗಲ್ ಮ್ಯಾಪ್ ನೋಡಿ ಮೇನ್ ರೋಡಲ್ಲಿ ಹೋಗ್ತಾರೆ ಅವರು. ಬಟ್ ಕೆಲವರು ಅಲ್ಲಿ ಆ ಏರಿಯಾದು ಸಂಬಂಧಪಟ್ಟ ಅವ್ರಿಗೆ ಐಡಿಯಾ ಇದೆ, ಅವರು ಇಂಟೀರಿಯರ್ ರೋಡ್ಸಲ್ಲಿ ಕೂಡ ಹೋಗ್ಬೋದು, ಮತ್ತು ಅದೇ ಜಾಗಕ್ಕೆ ಬರ್ತಾರೆ. ಸ್ವಲ್ಪ 5 ಮಿನಿಟ್ಸ್ ಎಕ್ಸ್ಟ್ರಾ ಆಗ್ತದೆ, ಆದರೆ ಅವ್ರಿಗೆ ಫ್ರೀ ಸಿಗುತ್ತೆ. ಸೊ ಇಂಥದ್ದು ರೋಡ್ಸ್ ತುಂಬ ಕಡೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಐಡೆಂಟಿಫೈ ಮಾಡಿ ಆ ರೋಡ್ಸ್ಗೆ ಫಸ್ಟ್ ರೆಡಿ ಮಾಡಿ ಆಮೇಲೆ ಜನಕ್ಕೆ ಓಪನ್ ಮಾಡ್ತಾಯಿದ್ದೀವಿ ಅದು. ಸೊ ಇದು ಕೆಲವು ಮೆಷರ್ಸಲ್ಲಿ ನಾವು ಮಾಡ್ತಾಯಿದ್ದೀವಿ. ಬಟ್ ಸ್ಟಿಲ್ ಬೆಂಗಳೂರಲ್ಲಿ ಲಾಂಗ್ ಟರ್ಮ್ ಮೆಷರ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಫ್ಲೈಓವರ್ಸ್ ಇರಲಿ ಅಥವಾ ಬೇರೆ ಬೇರೆ ನೀವು ರೋಡ್ ಸ್ವಲ್ಪ ಅಗಲ ಆಗಬೇಕು, ಬೇರೆ ಬೇರೆ ಇದೆ. ಬಟ್ ಓವರಾಲ್ ನನ್ನ ಪ್ರಕಾರ ಸೊಲ್ಯೂಷನ್ ಪಬ್ಲಿಕ್ ಬಸ್ಸಸ್, ಪಬ್ಲಿಕ್ ಮೆಟ್ರೋ ಮತ್ತು ಸಬರ್ಬನ್ ಟ್ರೈನ್ಸ್, ಇಂಥದ್ದು ಮ್ಯಾಕ್ಸಿಮಮ್ ಪಬ್ಲಿಕ್ ಸರ್ವಿಸಸ್ನ ಎಷ್ಟು ಜನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾರೆ, ನಮ್ಮ ರೋಡ್ ಮೇಲೆ ಪ್ರೆಷರ್ ಕಡಿಮೆ ಆಗುತ್ತೆ. ಸರ್, ಕೊನೆಯದಾಗಿ ಸರ್, ನಿಮ್ಮ ಸಿಬ್ಬಂದಿಗೆ ಏನು ಸೂಚನೆ ಕೊಡ್ತೀರಾ ಮತ್ತು ಏನು ಕಿವಿ ಮಾತು ಹೇಳ್ತೀರಾ? ಅದೇ ರೀತಿಯಾಗಿ ಕಾನೂನು ಬಾಹಿರ ಕೃತ್ಯಗಳು, ಕಾನೂನು ಮೀರಿ ಯಾರು ನಡೀತಾರಲ್ಲ ಅವ್ರಿಗೆ ಏನು ವಾರ್ನಿಂಗ್ ಕೊಡ್ತೀರಾ? ಇದರಲ್ಲಿ ನೀವು ಫಸ್ಟ್ ಕೇಳಿದರೆ ನಮ್ಮ ಸ್ಟಾಫ್ ಬಗ್ಗೆ ಫಸ್ಟ್ ನಾವು ಮಾತಾಡೋಣ. ಕಾನೂನು ಬಾಹಿರ ಯಾರು ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ನಾವು ಎಚ್ಚರಿಕೆ ಕೊಡಬೇಕು. ಅವ್ರಿಗೆ ಗೊತ್ತಿರಲಿ ದಟ್ ಪೊಲೀಸ್ ಅವರು ಯಾರು ಇರಲಿ, ಅವರು ಸ್ಟೇಷನ್ ಮಟ್ಟದಲ್ಲಿ ಅಥವಾ ಹೈಯರ್ ಲೆವೆಲಲ್ಲಿರಲಿ, ಪ್ರತಿಯೊಂದು ವಿಷಯ ನಾವು ಮಾರ್ಕ್ ಮಾಡ್ತಾಯಿರ್ತೀವಿ ಮತ್ತು ಅದು ಎವಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಸೊ ಪೊಲೀಸ್ ಇಂದ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಇಲ್ಲೀಗಲ್ ಕೆಲಸ ಮಾಡಿದರೆ ಇವತ್ತು ನಾಳೆ ಸಿಕ್ಕಾಕೊಡ್ತಾರೆ. ಸೊ ಬೆಟರ್ ಏನಿದೆ, ತಾವು ಇವತ್ತೇ ಬಿಟ್ಬಿಡಿ. ನಾಳೆ ನಾವು ಸಿಕ್ಕಾಕೊಂಡ್ಮೇಲೆ ನಿಮ್ಮ ಮೇಲೆ ಕ್ರಮ ತಗೊಂಡು, ಕಾನೂನು ಪ್ರಕಾರ ನಿಮ್ಮ ಮೇಲೆ ಕ್ರಮ ತಗೊಂಡು, ನಿಮ್ಮ ಜೀವನದಲ್ಲಿ ನಿಮಗೆ ಸುಮ್ಮನೆ ದುಡ್ಡು ಖರ್ಚಾಗ್ತದೆ, ನೀವು ಜೈಲಿಗೆ ಹೋಗ್ತೀರಾ, ನಿಮಗೆ ತೊಂದರೆ ಆಗ್ತದೆ, ನಿಮ್ಮ ಫ್ಯಾಮ್ಲಿಗೆ ತೊಂದರೆ ಆಗ್ತದೆ ಅಂತ ಬದಲಾಗಿ ನೀವು ಈಗಲೇ ಸುಧಾರಿಸಾಗಬೇಕು. ಪೊಲೀಸ್ ಜೊತೆಗೆ ಸಹಕರಿಸಿ, ನಮ್ಮ ಜೊತೆಗೆ ಕೈ ಜೋಡಿಸಿ ಇನ್ನು ಒಳ್ಳೇದು ಕೆಲಸ ಮಾಡಿ. ಸೊ ಎಲ್ಲರೂ ಕೆಟ್ಟವರಲ್ಲ, ಕೆಲವರು ಇರ್ತಾರೆ ಕೆಟ್ಟವರು, ಅವ್ರಿಗೆ ಕೂಡ ಸ್ಕೋಪ್ ಇದೆ ಸರಿಯಾಗಲಿಕ್ಕೆ. ಸೊ ನಮ್ಮದು ಒಂದೇ ಇದೆ, ನೀವು ತಪ್ಪು ಮಾಡಿದರೆ ಖಂಡಿತ ನಾವು ಬಿಡೋಲ್ಲ. ಸೊ ಬೆಟರ್ ನೀವು ತಪ್ಪು ಮಾಡಬಾರ್ದು ಆ್ಯಂಡ್ ಸಮಾಜದಲ್ಲಿ ಒಂದು ಒಳ್ಳೆಯ ನಾಗರಿಕ ಆಗಲಿಕ್ಕೆ ನೀವು ಕಾರಣ ಆಗಬೇಕು. ಅದು ಒಂದು. ನಮ್ಮ ಆಫೀಸರ್ಸ್ ಮತ್ತು ಮೆನ್ಗೆ ನಾವು ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತೀವಿ ದ್ಯಾಟ್ ಪೊಲೀಸ್ ಇಸ್ ಎ ಟೀಮ್ ವರ್ಕ್. ಟೀಮ್ ಆಗಿ ಕೆಲಸ ಮಾಡಿದರೆ ಖಂಡಿತ ನಾವು ಯಾವುದೂ ಕೆಲಸ ಮಾಡ್ಬೋದು. ಅದು ಕ್ರೈಮಲ್ಲಿ ಇರಲಿ, ಲಾ ಆ್ಯಂಡ್ ಆರ್ಡರ್ಲಿ ಇರಲಿ, ಟ್ರಾಫಿಕಲ್ಲಿ ಇರಲಿ, ಅಥವಾ ನಮ್ಮ ಪರ್ಸ್ನಲ್ ಜೀವನದಲ್ಲಿ ಇರಲಿ, ಪ್ರೊಫೆಷ್ನಲ್ ಇದರಲ್ಲಿ ಇರಲಿ. ಸೊ ನಾನು ಒಂದು ಟೀಮ್ ವರ್ಕಲ್ಲಿ ಬಿಲೀವ್ ಮಾಡ್ತೀನಿ. ಒಂದು ಕಾನ್ಸ್ಟೇಬಲ್ ಕೂಡ ನಮ್ಮದು ಅಷ್ಟೇ ಇಂಪಾರ್ಟೆಂಟ್ ಯಾವ ರೀತಿ ನಮ್ಮ ಆಫೀಸರ್ ಇಂಪಾರ್ಟೆಂಟ್. ಸೊ ಎಲ್ಲರೂ ತಮ್ಮ ಏನು ಕೆಲಸ ಇದೆ, ಏನು ಬೇಸಿಕ್ ಪೊಲೀಸಿಂಗ್ ನಾನು ಬೆಳಿಗ್ಗೆ ಫಸ್ಟ್ ಟೈಮಿಂದ ಹೇಳ್ತಾಯಿದ್ದೀನಿ, ಅವ್ರವ್ರು ಏನು ಕೆಲಸ ಕೊಟ್ಟಿದ್ದೀವಿ ಅವ್ರ ಕೆಲಸ ಕರೆಕ್ಟಾಗಿ ಮಾಡಿಕೊಂಡ್ರೆ ಅದು ಕೂಡ ನನ್ನ ನೋಟಿಸ್ಗೆ ಬಂದೇ ಬರ್ತದೆ. ಯಾಕೆಂದರೆ ಕೆಲಸ ನೋಡಿದರೆ ಗೊತ್ತಾಗುತ್ತೆ
ಯಾವುದು ಕೋರ್ಟಲ್ಲಿ ಯಾವುದು ಕೇಸ್ ಬರ್ತಾಯಿದೆ ಅಥವಾ ಲಾ ಆ್ಯಂಡ್ ಆರ್ಡರಲ್ಲಿ ಯಾವುದು ಇಶ್ಯೂ ಬಂತು, ಕ್ರೈಮ್ ಡಿಟೆಕ್ಷನಲ್ಲಿ ಅಥವಾ ಯಾವುದು ಕ್ಷೇತ್ರದಲ್ಲಿ, ಟ್ರಾಫಿಕಲ್ಲಿ ಇಲ್ಲಿ ಯಾರ್ದು ಏನು ಡ್ಯೂಟಿ ಇದೆ ಅವ್ರು ಕರೆಕ್ಟಾಗಿ ಮಾಡಿದರೆ ಐ ವಿಲ್ ಬಿ ದಿ ಹ್ಯಾಪಿಯೆಸ್ಟ್ ಪರ್ಸನ್. ನಾನು ಅವ್ರಿಗೆ ರಿವಾರ್ಡ್ ಸಿಸ್ಟಮ್ ಇದೆ ಕೊಡ್ತೀವಿ. ಇನ್ಡಿಸಿಪ್ಲಿನ್ ಆಗಿ ನೀವು ನಮ್ಮ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿಲ್ಲ, ಸೊ ಯು ವಿಲ್ ಬಿ ಇನ್ ಟ್ರಬಲ್. ಸೊ ಇಟ್ ಅಪ್ಲೈಸ್ ಟು ಆಲ್ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ. ವಿ ಹ್ಯಾವ್ ಟು ನಾವು ರಿವಾರ್ಡ್ ಮಾಡಬೇಕು. ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾರು ಕೆಟ್ಟ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾವು ಆ್ಯಕ್ಷನ್ ತೊಗೊಳ್ಬೇಕು. ಮತ್ತು ಅವ್ರಿಗೆ ಒಂದು ಸ್ಕೋಪ್ ಕೊಡಬೇಕು. ಇಲ್ಲ ಆಯಿತು, ನೀವು ತಪ್ಪು ಮಾಡಿದ್ದೀರ, ಮುಂದಿನ ದಿವಸದಲ್ಲಿ ಮಾಡಬಾರ್ದು, ಸರಿಪಡಿಸಿ ಅಂತ ಸ್ಕೋಪ್ ಕೊಡಬೇಕು ಅವ್ರಿಗೆ, ರಿಫಾರ್ಮ್ ಆಗಲಿಕ್ಕೆ. ಸೊ ನಮ್ಮ ಇದು ತುಂಬ ನಮ್ಮದು ಡಿಪಾರ್ಟ್ಮೆಂಟ್ ಭಾಳ ಇಂಟ್ರೆಸ್ಟಿಂಗ್ ಡಿಪಾರ್ಟ್ಮೆಂಟ್ ಇದೆ. ಯಾಕೆಂದರೆ ಇದು ಮ್ಯಾನ್ ಪವರ್ದು ಡಿಪಾರ್ಟ್ಮೆಂಟ್ ಇದೆ. ಈ ಆಫೀಸರ್ಸ್ ನಾವು ಇರೋದು ಕಡಿಮೆ, ಬಟ್ ಮ್ಯಾನ್ ಪವರ್ ಜಾಸ್ತಿ ಇದೆ. ಬಟ್ ಆ ಮ್ಯಾನ್ ಪವರ್ ತುಂಬ ಇಂಟ್ರೆಸ್ಟಿಂಗ್. ಅವ್ರಿಗೆ ನಾವು ಜೊತೆಗೆ ಕರ್ಕೊಂಡು ಹೋದರೆ ತುಂಬ ಒಳ್ಳೆ ಕೆಲಸ ಮಾಡಿ ತೋರಿಸ್ತಾರೆ. ಆ್ಯಂಡ್ ನಮಗೆ ಇಲ್ಲಿವರೆಗೆ ನಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಪೊಲೀಸಿಂಗಲ್ಲಿ ಅದನ್ನು ತುಂಬ ಹೆಲ್ಪ್ ಆಗಿದೆ. ಯಾಕೆಂದರೆ ನಮಗೆ ಕೂಡ ಅವ್ರ ಕಡೆಯಿಂದ ಕಲೀಲಿಕ್ಕೆ ತುಂಬ ಒಂದು ಚಾನ್ಸ್ ಸಿಕ್ತು. ಯಾವ ರೀತಿ ಕೇಸಸ್ ತುಂಬ ಒಳ್ಳೊಳ್ಳೆ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಅವರು. ತುಂಬ ಬೇರೆ ಆ್ಯಂಗಲಿಂದ ಕೆಲವು ವಿಷಯ ಬಗ್ಗೆ ಹೇಳ್ತಾರೆ, ಸರ್ ಈ ಥರ ಇದೆ, ಹೀಗಿದೆ. ಸೊ ಎಲ್ಲರದ್ದು ಮಾತು ಕೇಳಬೇಕು. ನಮ್ಮದು ಏನಿದೆ ನಾವು ಡಿಸಿಷನ್ ತೊಗೊಳ್ಬೇಕು, ಬಟ್ ಕೇಳಬೇಕು ಎಲ್ಲರಿಗೂ. ನಾವು ಕೇಳಿದ್ರೆ ಏನಾಗುತ್ತೆ, ನಾವು ಒನ್ ಸೈಡೆಡ್ ಆಗಿಬಿಡ್ತೀವಿ. ಸೊ ಇಟ್ ಶುಡ್ ಬಿ ಅ ಟೂ ವೇ. ನಮ್ಮ ಎಂಟೈರ್ ಫೋರ್ಸ್ ಈಸ್ ಜಸ್ಟ್ ಲೈಕ್ ಅ ಟೀಮ್. ಆ ಟೀಮ್ ವರ್ಕ್ ಆದರೆ ಖಂಡಿತ ನಾವು ಬ್ಯಾಂಗ್ಳೂರು ಸಿಟಿಗೆ ಒಳ್ಳೆ ರೀತಿಯಿಂದ ನೋಡ್ಕೊಳ್ಳಿಕ್ಕಾಗುತ್ತೆ. ಸರ್, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ನಮಗೂ ಕೂಡ ಸಾಕಷ್ಟು ಪ್ರಶ್ನೆಗಳಿತ್ತು ಸರ್, ವೀಕ್ಷಕರಿಗೂ ತುಂಬ ಪ್ರಶ್ನೆಗಳಿತ್ತು. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆನ್ಸರ್ ಮಾಡಿದ್ರಿ. ಮುಂದೆ ನಿಮ್ಮ ಯೋಜನೆಗಳೇನೇನಿದೆ ಬೆಂಗಳೂರು ಸಿಟಿಗೆ? ಒಂದು ಮಾರಲ್ ಪೊಲೀಸಿಂಗ್ ಅಂತ ಏನು ಕರೀತಾರೆ, ಒಂದು ಮಾದರಿ ಪೊಲೀಸಿಂಗ್ ನಿಮ್ಮ ಅವಧಿಯಲ್ಲಿ ಆಗಲಿ, ನಿಮ್ಮ ಸ್ಟಾಫ್ ಇನ್ನೂ ತುಂಬ ಅತ್ಯುತ್ತಮ ಕೆಲಸ ಮಾಡಲಿ, ನಿಮಗೆ ಇನ್ನೂ ದೊಡ್ಡ ಹೆಸರು ಸಿಗಲಿ ಅಂತ ನಮ್ಗೆ ಜೀ ಕನ್ನಡ ನ್ಯೂಸ್ ವತಿಯಿಂದ ಹಾರೈಸ್ತೀನಿ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸೀಮಂತ್ ಕುಮಾರ್ ಸಿಂಗ್ ಅವರು ತಮ್ಮ ಅನುಭವಗಳು, ತಮ್ಮ ಸರ್ವಿಸು ಮತ್ತು ಅವರ ಯೋಜನೆಗಳು, ಬೆಂಗಳೂರು ಸಿಟಿ ಈಗ ಪ್ರೆಸೆಂಟ್ ಹೇಗಿದೆ ಮತ್ತು ಅವರು ಹಾಕ್ಕೊಂಡಿರುವಂಥ ಯೋಜನೆಗಳು, ಅದೇ ರೀತಿಯಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ, ಯಾರಾದರೂ ಬಾಲ ಬಿಚ್ಚಿದ್ರೆ ಖಂಡಿತವಾಗ್ಲೂ ಕಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಯಾರೂ ಕೂಡ ಕಾನೂನನ್ನು ಮೀರಿ ವರ್ತನೆ ಮಾಡಬೇಡಿ. ಇನ್ನು ಪೊಲೀಸಿಂಗ್ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಮಾತನಾಡಿದ್ರು. ತಮ್ಮ ಸಿಬ್ಬಂದಿಯನ್ನು ನಾನು ಯಾವ ರೀತಿ ಕಾಣ್ತೇನೆ ಅದೇ ರೀತಿಯಾಗಿ ಏನಾದರೂ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಕಿವಿ ಹಿಂಡುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಆದರೆ ಉತ್ತಮವಾದ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ರಿವಾರ್ಡ್ ಕೊಡುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಅವರ ಪೊಲೀಸಿಂಗ್ ಏನಿದೆ, ಅವರ ವೃತ್ತಿ ಜೀವನ ಏನಿದೆ, ಮತ್ತಷ್ಟು ಉತ್ತುಂಗಕ್ಕೆ ಏರಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಳ.